ಶಾವಕ ಧರ್ಮ, ಸಜ್ಜನಿಕೆ, ಶೀಲ, ದಾನ ಈ ಗುಣಗಳಿಗೆ ರೇವತಿ, ಸೀತೆ, ದೇವಕಿ, ಸುಲೋಚನೆಯರು ಹೆಸರಾಗಿದ್ರು. ಇವರಿಗೆ ಸಮಾನವಾಗಿ ಅತ್ತಿಮಬ್ಬೆಯು ಇದ್ದಳು ಅನ್ನೋ ಮನದ ಅಭಿಲಾಷೆಯನ್ನ ಈಡೇರಿಸುವಂತ ಭೂಮಿ ಇದ್ದಾಗೆ ನಮ್ಮ ಅತ್ತಿಮಬ್ಬೆ ಅಂತ ಹೇಳ್ತಾರೆ. ಸಮ್ಯಕ್ ದರ್ಶನ ಉಳ್ಳವಳನ್ನ ದರ್ಶನ ವಿಶುದ್ಧೆ ಅಂತ ಕರ್ಕೊಳ್ಳುತ್ತಾರೆ. ಆ ಕಾರಣಕ್ಕೆ ಅವಳನ್ನ ಎಲ್ಲರೂ ಗೌರವಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ರನ್ನ ಮಹಾಕವಿ ಬರೆದಿರುವಂಥ ಒಂದು ವಿಶೇಷವಾದಂಥ ಪದ್ಯ ಪವಿತ್ರಂ ಅತ್ತಿಮಬ್ಬೆಯ ಚರಿತಂ ಅನ್ನುವಂತಹ ಪದ್ಯವನ್ನು ಕುರಿತು ಮಾತನಾಡವನಿದ್ದೀನಿ. ಬನ್ನಿ, ಈ ಅತ್ತಿಮಬ್ಬೆಯ ಚರಿತವನ್ನ ಬಹಳ ಸೊಗಸಾಗಿ ಬರೆದುಕೊಟ್ಟಿರುವಂತಹ ನಮ್ಮ ರನ್ನ ಮಹಾಕವಿಯ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ರನ್ನ ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬ. ರನ್ನ ಕವಿ ಕನ್ನಡದ ಮಹತ್ವ ಕವಿಗಳಲ್ಲಿ ಬಹಳ ಶ್ರೇಷ್ಠನಾದಂಥ ಕವಿ, ಅಗ್ಗಳಿಕೆಯ ಕವಿ, ಅದರಲ್ಲಿ ಎರಡು ಮಾತಿಲ್ಲ. ಈತ ಕ್ರಿಸ್ತಶಕ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಜನಿಸಿದ್ದಾನೆ. ಈತನ ತಂದೆ ಜಿನೇಂದ್ರ ವಲ್ಲಭ, ತಾಯಿ ಅಬ್ಬಲಬ್ಬೆ. ದೃಢಬಾಹು, ರೇಚಣ ಹಾಗೂ ಮಾರಯ್ಯ ಅಣ್ಣಂದಿರು. ರನ್ನನಿಗೆ ಇವರು ಅಣ್ಣಂದರಾಗಿದ್ರು. ಜಕ್ಕಿ ಮತ್ತು ಶಾಂತಿ ಈತನ ಪತ್ನಿಯರು. ಜಕ್ಕಿ ಮತ್ತು ಶಾಂತಿ ಅನ್ನೋರು ರನ್ನ ಮಹಾಕವಿಯ ಹೆಂಡತಿಯ. ರನ್ನನು ಗಂಗರ ದೊರೆ ರಾಜಮಲ್ಲನ ಮಂತ್ರಿ, ಚಾವುಂಡರಾಯ ಚಾಲುಕ್ಯರ ತೈಲಪ ಮತ್ತು ಅವನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಆಸ್ಥಾನ ಕವಿಯಾಗಿದ್ದನು. ಬಹಳ ಮುಖ್ಯವಾಗಿದೆ ನೋಡಿ. ತನ್ನನ್ನು ಪೋಷಿಸಿದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯರ ಗೌರವಾರ್ಥವಾಗಿ ತನ್ನ ಮಕ್ಕಳಿಗೆ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಹೆಸರುಗಳನ್ನಿಟ್ಟಿದ್ದನು. ತನ್ನನ್ನು ಪೋಷಿಸಿದವರನ್ನ ನೆನಪಿಸಿಕೊಳ್ಳುವಂತಹ ವಿಧೇಯತೆ ಇದೆಯಲ್ಲ ರನ್ನನಿಗೆ, ಎಷ್ಟು ಸೊಗಸಾಗಿದೆ ನೋಡಿ. ಚಾವುಂಡರಾಯ, ತನ್ನನ್ನು ಪೋಷಿಸಿದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯರ ಗೌರವಾರ್ಥವಾಗಿ ತನ್ನ ಮಕ್ಕಳಿಗೆ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಹೆಸರುಗಳನ್ನಿಟ್ಟಿದ್ದನು. ಅಜಿತ ಸೇನಾಚಾರ್ಯರು ಈತನ ಗುರುಗಳು. ಇವನಿಗೆ ಕವಿ ಚಕ್ರವರ್ತಿ, ಕವಿ ಮುಖಚಂದ್ರ ಮತ್ತು ಕವಿಜನ ಚೂಡಾರತ್ನ ಎಂಬ ಬಿರುದುಗಳು ಇದ್ದವು ಅಂತ ಹೇಳ್ತಾರೆ. ಮುಂದಕ್ಕೆ ನೋಡೋಣ. ಈತ ಅಜಿತ ತೀರ್ಥಕರ ಪುರಾಣ, ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ರನ್ನಕಂದ, ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆ ಎಂಬ 5 ಕೃತಿಗಳನ್ನ ರಚಿಸಿರುವುದಾಗಿ ತಿಳಿದು ಬರುತ್ತದೆ. ಯಾವ್ದ್ಯಾವುದು? ಅಜಿತ ತೀರ್ಥಕರ ಪುರಾಣ ಒಂದು, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂಥದ್ದೊಂದು, ರನ್ನಕಂದ 3ನೇದು, ಚಕ್ರೇಶ್ವರ ಚರಿತೆ 4ನೇದು, ಪರಶುರಾಮ ಚರಿತೆ ಅನ್ನೋದು 5. ಈ 5 ಕೃತಿಗಳನ್ನ ರನ್ನನೇ ಬರೆದಿದ್ದಾನೆ ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಅಜಿತ ತೀರ್ಥಂಕರ ಪುರಾಣವು 2ನೆಯ ತೀರ್ಥಂಕರನಾದ ಅಜಿತನಾಥನನ್ನು ಕುರಿತ ಕಾವ್ಯವಾದರೆ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂಥದ್ದು ಮಹಾಭಾರತದ ಭೀಮನನ್ನು ಇರಿವ ಬೆಡಂಗ ಸತ್ಯಾಶ್ರಯನ ಜೊತೆ ಸಮೀಕರಿಸಿ ರಚಿಸಿರುವ ಕೃತಿಯಾಗಿದೆ. ರನ್ನಕಂದ ಕನ್ನಡದಲ್ಲಿ ಅಸಮಗ್ರವಾಗಿ ದೊರೆತಿರುವ ಮೊದಲ ನಿಘಂಟೆನಿಸಿದೆ. ರನ್ನಕಂದ ಅನ್ನುವಂಥದ್ದು ಕನ್ನಡದಲ್ಲಿ ಸಿಕ್ಕಿರುವಂತ ಮೊಟ್ಟ ಮೊದಲ ಅಸಮಗ್ರವಾದಂತಹ ನಿಘಂಟಾಗಿದೆ ಅಂತ ಹೇಳ್ತಾರೆ. ಡಿಕ್ಷನರಿ ಇದು, ನಿಘಂಟೆನಿಸಿದೆ. ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆಗಳು ದೊರೆತಿಲ್ಲ. ಇವನು ಬರೆದಿದ್ದಾನೆ ಅಂತ ಹೇಳುವಂತಹ ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆಯ ಪುಸ್ತಕಗಳು ಅಥವಾ ಗ್ರಂಥಗಳು ಸಿಕ್ಕಿಲ್ಲ ಇನ್ನು. ಪ್ರಸ್ತುತ ಭಾಗವನ್ನು ಅಂದ್ರೆ ಈಗ ನಾವು ಅತ್ತಿಮಬ್ಬೆಯ ಪವಿತ್ರ ಚರಿತಂ ಅಥವಾ ಪವಿತ್ರ ಅತ್ತಿಮಬ್ಬೆಯ ಚರಿತಂ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ಈ ಪದ್ಯವನ್ನ, ಈ ಪದ್ಯ ಭಾಗವನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ ಅಂದ್ರೆ, ಪ್ರಸ್ತುತ ಭಾಗವನ್ನು 1988ರಲ್ಲಿ ಪ್ರಕಟವಾದ BS ಸಣ್ಣಯ್ಯ ಮತ್ತು ರಾಮೇಗೌಡ ಅಂದ್ರೆ ರಾಘವ್ ಅವರು ಸಂಪಾದಿಸಿರುವ ಅಜಿತ ತೀರ್ಥಕರ ಪುರಾಣಂನ ಮೊದಲನೆಯ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ. ಮೊದಲನೇ ಅಜಿತ ತೀರ್ಥಂಕರ ಪುರಾಣ ಅನ್ನುವಂತಹ ಪುಸ್ತಕದ ಮೊದಲನೇ ಆಶ್ವಾಸದಿಂದ ಈ ಪದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. 12 ಆಶ್ವಾಸಗಳನ್ನು ಒಳಗೊಂಡಿರುವ ಈ ಕೃತಿಯ ಪ್ರಥಮ ಆಶ್ವಾಸದಲ್ಲಿ ಅತ್ತಿಮಬ್ಬೆಯ ವಂಶ ವೃತ್ತಾಂತ, ಗುಣಶೀಲಗಳ ವರ್ಣನೆಗಳಿದ್ದರೆ, ಕೊನೆಯದಾದ 12ನೆಯ ಆಶ್ವಾಸದಲ್ಲಿ
ಕವಿಯ ವಿವರ, ಅತ್ತಿಮಬ್ಬೆ ಮತ್ತು ಪಡೆವಳ ತೈಲನ ಸಂಗತಿಗಳಿವೆ. ಉಳಿದ 10 ಆಶ್ವಾಸಗಳಲ್ಲಿ ಆದಿಯ 7 ಅಜಿತ ತೀರ್ಥಂಕರನ ಚರಿತೆಯು ಮತ್ತೆ ಉಳಿದ 3 ಆಶ್ವಾಸಗಳಲ್ಲಿ ಸಗರ ಚಕ್ರವರ್ತಿಯ ಚರಿತೆಯು ಕೂಡ ನಿರೂಪಿತಗೊಂಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ವಸ್ತು ಆಶಯ ಏನ್ ಹೇಳಕ್ ಹೊರಟಿದೆ ಇದು? ಪವಿತ್ರ ಅತ್ತಿಮಬ್ಬೆಯ ಚರಿತಂ. ಅತ್ತಿಮಬ್ಬೆಯ ಚರಿತ ಪವಿತ್ರವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಳ ವ್ಯಕ್ತಿತ್ವವನ್ನ ಮಾತಾಡೋದು ಬಹಳ ಪವಿತ್ರಕರವಾದದ್ದು, ಅವಳ ಪವಿತ್ರವಾದಂತ ವ್ಯಕ್ತಿತ್ವವನ್ನ ಮಾತಾಡೋದು ಅಷ್ಟು ಸೊಗಸು ಅಂತ ಹೇಳ್ತಾರೆ. 10ನೇ ಶತಮಾನದ ವೀರ ಮತ್ತು ತ್ಯಾಗದ ಮೌಲ್ಯಗಳ ಉಳಿವು ಮತ್ತು ಉನ್ನತಿಗಾಗಿ ಶ್ರಮಿಸಿದ ಅನೇಕ ಮಹಾಮಹಿಮರ ಸಾಲಿನಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಸ್ಥಾನ ಹಿರಿದಾದುದಾಗಿದೆ. 10ನೇ ಶತಮಾನದ ವೀರ ಮತ್ತು ತ್ಯಾಗದ ಮೌಲ್ಯಗಳ ಉಳಿವು ಮತ್ತು ಉನ್ನತಿಗಾಗಿ ಶ್ರಮಿಸಿದ ಅನೇಕ ಮಹಾಮಹಿಮರ ಸಾಲಿನಲ್ಲಿ ನಮ್ಮ ಅತ್ತಿಮಬ್ಬೆಯ ಹೆಸರು ಕೂಡ ಅಜರಾಮರವಾಗಿದೆ ಅಂತ ಹೇಳ್ತಾರೆ. ಹಿರಿದಾಗಿದೆ. ರನ್ನ ಅಜಿತ ತೀರ್ಥಕರ ಪುರಾಣದಲ್ಲಿ ಅತ್ತಿಮಬ್ಬೆಯನ್ನು ಅಜರಾಮರಗೊಳಿಸಲು ಮತ್ತು ಜೈನ ಧರ್ಮದ ಕೀರ್ತಿ ಪತಾಕಿಯನ್ನು ಮೇಲೆತ್ತಲು ಹವಣಿಸಿದ್ದಾನೆ. ರನ್ನ ಮಹಾಕವಿ ತನ್ನ ಅಜಿತ ತೀರ್ಥಕರ ಪುರಾಣ ಕೃತಿಯಲ್ಲಿ ಅತ್ತಿಮಬ್ಬೆಯನ್ನ ಅಜರಾಮರಗೊಳಿಸಲು, ಅದರ ಜೊತೆಗೆ ಜೈನ ಧರ್ಮದ ಕೀರ್ತಿ ಪತಾಕಿಯನ್ನ ಮೇಲೆತ್ತಲು ಹವಣಿಸಿದ್ದಾನೆ ಅಂತ ಹೇಳ್ತಾರೆ. ತನ್ನ ಸ್ವಂತ ವಿಷಯವನ್ನು ಹೇಳಲು ತೋರಿದ ಆಸಕ್ತಿಗಿಂತ ಹೆಚ್ಚಿನ ಆಸಕ್ತಿಯನ್ನು ಅತ್ತಿಮಬ್ಬೆಯ ವ್ಯಕ್ತಿತ್ವದ ಪ್ರಕಾಶನಕ್ಕೆ ಮೀಸಲಿಟ್ಟಿದ್ದಾನೆ ಎನ್ನಬಹುದಾಗಿದೆ. ರನ್ನ ಮಹಾಕವಿ ತನ್ನ ವಿಷಯವನ್ನ ಹೊಗಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಅತ್ತಿಮಬ್ಬೆಯನ್ನ ಹೊಗಳಿದ್ದಾನೆ. ಅತ್ತಿಮಬ್ಬೆಯು ತೈಲಪ ಚಕ್ರವರ್ತಿಯ ಮಹಾಪ್ರಧಾನನಾಗಿದ್ದ ದಲ್ಲನ ಮಗ ನಾಗದೇವನ ಧರ್ಮಪತ್ನಿ. ಅತ್ತಿಮಬ್ಬೆಯ ಗಂಡ ನಾಗದೇವ ಅನ್ನೋನು. ಈಕೆಯ ತಂಗಿ ಗುಂಡಮಬ್ಬೆ ಸಪತ್ನಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ನಾಗದೇವನಿಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿ ಅತ್ತಿಮಬ್ಬೆ, 2ನೇ ಹೆಂಡತಿ ಇವಳು ಅತ್ತಿಮಬ್ಬೆಯ ತಂಗಿಯೇ ಗುಂಡಮಬ್ಬೆ ಅನ್ನೋಳೆ ಆಗಿದ್ಲು. ಅಣ್ಣಿಗ ದೇವ ಅತ್ತಿಮಬ್ಬೆಯ ಮಗ. ಅಣ್ಣಿಗ ದೇವ ಅನ್ನೋ ಅಂತವನು ಈ ಅತ್ತಿಮಬ್ಬೆಯ ಮಗ. ಅತ್ತಿಮಬ್ಬೆಯ ಪತಿ ಯುದ್ಧದಲ್ಲಿ ಮಡಿದು ಮಹಾಭಾರತದ ಮಾದರಿಯಂತೆ ಗುಂಡಮಬ್ಬೆ ಸಹಗಮನ ಮಾಡಿದಾಗ ತನ್ನ ಮಗನನ್ನು ಸಲಹುವ ಸಲುವಾಗಿ ಕುಂತಿಯಂತೆ ಉಳಿದು ಹಸಿದಾರ ವ್ರತವನ್ನು ಕೈಗೊಂಡಳು ನಮ್ಮ ಅತ್ತಿಮಬ್ಬೆ. ಗುಂಡಮಬ್ಬೆ ಮಹಾಭಾರತದ ಮಾದರಿಯಂತೆ ಸಹಗಮನ ಮಾಡಿದ್ರೆ ಕುಂತಿಯಂತೆ ಮಕ್ಕಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನ ನಮ್ಮ ಅತ್ತಿಮಬ್ಬೆ ವಹಿಸ್ಕೊತಾನೆ. ಕವಿಯೇ ಹೇಳುವಂತೆ ಒಡಲನ್ನು ಉಪವಾಸದಿಂದಲೂ ಒಡವೆಯನ್ನು ದಾನದಿಂದಲೂ ಕಡಿಮೆ ಮಾಡಿಕೊಳ್ಳುತ್ತಾ ಕೀರ್ತಿಯನ್ನು ಪಡೆದಳು. ಈ ಪದ್ಯ ಭಾಗದಲ್ಲಿ ಇವುಗಳನ್ನೇ ವರ್ಣಿಸಿರೋದು. ಕವಿ ಹೇಳುವಂತೆ ಒಡಲನ್ನ, ಈ ದೇಹವನ್ನ ಉಪವಾಸದಿಂದಲೂ, ಒಡವೆಯನ್ನು ತನ್ನ ಸಂಪತ್ತನ್ನ ದಾನದಿಂದಲೂ ಕಡಿಮೆ ಮಾಡಿಕೊಳ್ಳುತ್ತಾ ಕೀರ್ತಿಯನ್ನು ಪಡೆದವಳು ನಮ್ಮ ಅತ್ತಿಮಬ್ಬೆ. ಜಿನಧರ್ಮ ದಯಾ ವಶವರ್ತಿನಿಯಾದ ಈಕೆ ದಾನ, ಪೂಜೆ, ಶೀಲ, ಉಪವಾಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು. ಜೈನ ಧರ್ಮದ ತತ್ವಗಳಾದಂತಹ ದಾನ, ಪೂಜೆ, ಶೀಲ, ಉಪವಾಸಗಳಲ್ಲಿ ತನ್ನನ್ನ ತಾನು ಅತ್ತಿಮಬ್ಬೆ ತೊಡಗಿಸಿಕೊಂಡು ಕೀರ್ತಿಶಾಲಿಯಾದವಳು. ಶ್ರಾವಕ ಧರ್ಮ, ಜೈನ ಗೃಹಸ್ಥ ಧರ್ಮ ಅಂತ ಶ್ರಾವಕ ಧರ್ಮ ಅಂದ್ರೆ. ಶ್ರಾವಕ ಧರ್ಮ ಸಜ್ಜನಿಕೆ, ಶೀಲ ಮತ್ತು ದಾನ ಗುಣಗಳಿಗೆ ಕ್ರಮವಾಗಿ ಯಾರು ರೇವತಿ, ಸೀತೆ, ದೇವಕಿ ಮತ್ತು ಸುಲೋಚನೆಯರಿಗೆ ಸಮಾನವಾಗಿದ್ದಳು. ಯಾರು ಅಂದ್ರೆ ಈ ಅತ್ತಿಮಬ್ಬೆ. ದಾನ ಚೆನ್ನಾಗಿ ನೋಡಿ, ಶ್ರಾವಕ ಧರ್ಮ, ಸಜ್ಜನಿಕೆ, ಶೀಲ, ದಾನ ಈ ಗುಣಗಳಿಗೆ ರೇವತಿ, ಸೀತೆ, ದೇವಕಿ, ಸುಲೋಚನೆಯರು ಹೆಸರಾಗಿದ್ರು. ಇವರಿಗೆ ಸಮಾನವಾಗಿ ಅತ್ತಿಮಬ್ಬೆಯು ಇದ್ದಳು ಅನ್ನುವಂಥದ್ದು ಕವಿ ಹೇಳ್ತಾನೆ. ಜಿನಭಕ್ತಿಯು ಚಕ್ರವರ್ತಿ ಪೂಜ್ಯತೆಯೂ ಆಗಿದ್ದ ಅತ್ತಿಮಬ್ಬೆಯನ್ನು ಕವಿ ತೀರ್ಥಂಕರ ಜನನಿಯನ್ನಾಗಿ ಕಾಣುತ್ತಾನೆ. ಜಿನಭಕ್ತಿಯು ಮತ್ತು ಚಕ್ರವರ್ತಿ ಪೂಜ್ಯತೆಯೂ ಆಗಿದ್ದ ಅತ್ತಿಮಬ್ಬೆಯನ್ನು ಕವಿ ತೀರ್ಥಂಕರ ಅಥವಾ ತೀರ್ಥಕರ ಜನನಿಯನ್ನಾಗಿ ಕಾಣುತ್ತಾನೆ. ತೀರ್ಥಂಕರರ ಜನನಿಯೇ ಇವಳು ಅನ್ನುವಂತ. ತೀರ್ಥಂಕರನ ಜನನಿ ತೀರ್ಥಂಕರನನ್ನು ಕೆಲವು ಕಾಲದವರೆಗೆ ಗರ್ಭದಲ್ಲಿ ಧರಿಸಿದ್ದರೆ ಈಕೆ ಜಿನನನ್ನು ಸದಾಕಾಲ ಮನಸ್ಸಿನಲ್ಲಿ ಧರಿಸಿರುವುದರಿಂದ ಇನ್ನೂ ಹೆಚ್ಚಿನವಳೆನ್ನುತ್ತಾನೆ ರನ್ನ ಮಹಾಕವಿ. ನೋಡಿ, ಆ ತರ ಆಗಿ ಈಕೆಯನ್ನು ಜಿನಶಾಸನ ದೀಪಿಕೆ, ಜಿನಧರ್ಮ ಪತಾಕೆ ಎಂದೆಲ್ಲ ಹೊಗಳಿದ್ದಾನೆ.
ಏಕೆಂದರೆ ಈಕೆ 1500 ಜಿನ ಪ್ರತಿಮೆಗಳನ್ನು ವಿಶೇಷವಾಗಿ ಮಾಡಿಸಿದವಳು. ಅಲ್ಲದೆ ಈಕೆ ಉಪವಾಸವಿದ್ದು ಗೊಮಟೇಶ್ವರನನ್ನು ಕಾಣಲು ಬೆಟ್ಟವೇರಿ ಬಂದಾಗ ಇವಳ ಆಯಾಸವನ್ನು ಪರಿಹರಿಸಲು ಎಂಬಂತೆ ಅಕಾಲ ಮಳೆಯಾಯಿತು, ಪುಷ್ಪವೃಷ್ಟಿಯಾಯಿತು ಎನ್ನುತ್ತಾನೆ ಕವಿ ರನ್ನ. ಇಷ್ಟು ಸೊಗಸಾಗಿದೆ ನೋಡಿ. ಗೊಮಟೇಶ್ವರನನ್ನ ನೋಡೋದಕ್ಕೆ ಹೋಗ್ತಾ ಇದ್ದಾಗ ಇವಳು ಉಪವಾಸವಿದ್ದು ಗೊಮಟೇಶ್ವರನ ಕಾಣಕ್ ಹೋಗ್ತಾ ಇದ್ದಾಳೆ. ಆಗ ಇವಳ ಆಯಾಸವನ್ನ ಬಗೆಹರಿಸೋದಕ್ಕೋಸ್ಕರ ನೋಡಿ, ಬೆಟ್ಟವೇರಿ ಬಂದಾಗ ಇವಳ ಆಯಾಸವನ್ನ ಪರಿಹರಿಸಲು ಎಂಬಂತೆ ಅಕಾಲ ಮಳೆಯಾಯಿತು. ಕಾಲದಲ್ಲಿ ಮಳೆಯಾಯಿತು ಅಂತ ಅನ್ಬಿಟ್ಟು ಆಯ್ತಾ. ಯಾವ ಕಾಲದಲ್ಲಿ ಮಳೆ ಆಗ್ಬಾರ್ದು ಆ ಕಾಲದಲ್ಲಿ ಮಳೆ ಆಯ್ತು, ಅದ್ರ ಜೊತೆಗೆ ಪುಷ್ಪವೃಷ್ಟಿಯಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಇದೇನು ಪುಷ್ಪಗಳ ಮಳೆಯಾಯಿತು ಅಂತ. ಈ ಹೂವುಗಳು ಬಿದ್ವು ಅವಳ ಮೇಲೆ, ಅವಳಿಗೆ ಶ್ರಮ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಂತ. ಎಷ್ಟು ಸೊಗಸಾಗಿ ಅತ್ತಿಮಬ್ಬೆಯ ವ್ಯಕ್ತಿತ್ವವನ್ನ ರನ್ನ ಕವಿ ಕಟ್ಕೊಟ್ಟಿದ್ದಾನೆ ನೋಡಿ. ಅತ್ತಿಮಬ್ಬೆ ದಾನಿ ಮಾತ್ರವಾಗಿರದೆ ಕಲಿಯೂ ಆಗಿದ್ದು ಗಂಡಸರನ್ನು ನಾಚಿಸುವಷ್ಟರ ಮಟ್ಟಿಗೆ ಕಲಿತನ ವಿತ್ತೆನ್ನುತ್ತಾನೆ. ಇವಳು ಅತ್ತಿಮಬ್ಬೆ ಕೇವಲ ದಾನಿಯಾಗಿರ್ಲಿಲ್ಲ, ಅದ್ರ ಜೊತೆ ಕಲಿಯೂ ಆಗಿದ್ದು ಗಂಡಸರನ್ನು ನಾಚಿಸುವಷ್ಟರ ಮಟ್ಟಿಗೆ ಕಲಿತನವಿತ್ತು, ಅವಳಲ್ಲಿ ವೀರತ್ವ ಇತ್ತು ಅಂತ ಹೇಳ್ತಾ ಇರೋದು. ಈಕೆಯ ಮಹಿಮಾನ್ವಿತವಾದ ವ್ಯಕ್ತಿತ್ವವನ್ನು ಹೇಳುತ್ತಾ ಧರ್ಮ ವಿರೋಧಿ ಜನಕ್ಕೆ ಈಕೆ ಧರ್ಮ ವಿರೋಧಿ ಜನಕ್ಕೆ ಇವಳು ಅಶೀಲತೆಯಾಗಿದ್ದಳು, ಧಾರ್ಮಿಕ ಜನಕ್ಕೆ ಕಲ್ಪಲತೆ ಎನ್ನುತ್ತಾನೆ ರನ್ನ ಕವಿ ಅತ್ತಿಮಬ್ಬೆಯನ್ನ. ಸತಿಯರಲ್ಲಿ ಶ್ರೇಷ್ಠರಾದ ಸೀತೆ, ಶಚಿದೇವಿ, ಗಂಗೆ, ಪಾರ್ವತಿಯರು ಮಲ್ಲಪಸುತೆ ಅತ್ತಿಮಬ್ಬೆಗೆ ಸಮಾನರೆಂದಿದ್ದಾನೆ. ಮಲ್ಲಪಸುತೆ, ಅತ್ತಿಮಬ್ಬೆಯ ತಂದೆ ಮಲ್ಲಪ ಅಂತ, ಅವ್ರಿಗೆ ಅತ್ತಿಮಬ್ಬೆಗೆ ಇವರು ಸಮಾನವಾಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಇಂತಹ ಶೀಲವಂತೆಯೂ ಗುಣವಂತೆಯೂ ಆದ ಅತ್ತಿಮಬ್ಬೆಯ ವ್ಯಕ್ತಿತ್ವವನ್ನು ಬಿಳಿಯ ಹರಳೆಯಂತೆ ಗಂಗಾಜಲದಂತೆ ಪದ್ಯದಲ್ಲಿ ತುಂಬ ಸಂಗ್ರಹವಾಗಿ, ಸಾಂಕೇತಿಕವಾಗಿ ಮತ್ತು ಗೌರವಪೂರ್ವಕವಾಗಿ, ಕಾವ್ಯಾತ್ಮಕವಾಗಿ ಕಟ್ಟಿಕೊಟ್ಟು ಚಿರಸ್ಥಾಯಿಗೊಳಿಸಿದ್ದಾನೆ. ಇಂತಹ ಅತ್ತಿಮಬ್ಬೆಯನ್ನ ಬಿಳಿ ಹರಳೆಗೆ, ಗಂಗಾ ಜಲಕ್ಕೆ ಇವನು ಪ್ರತಿಮಾತ್ಮಕವಾಗಿ ಸಮೀಕರಿಸಿ ಮಾತನಾಡ್ತಾ ಇದ್ದಾನೆ. ಬಹಳ ಸೊಗಸಾಗಿರುವಂತ ಅತ್ತಿಮಬ್ಬೆ ವ್ಯಕ್ತಿತ್ವ ಹೇಗಿತ್ತು ಏನು ಅನ್ನುವಂಥದ್ದು ಎಲ್ಲರಿಗೂ ಸೋಜಿಗ. ಮತ್ತು ಬರೀ ಗಂಡಸರೇ ಮಹಿಮಾನ್ವಿತರು ಅನ್ನೋ ಕಾಲದಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಇದ್ದದ್ದು ಸೋಜಿಗವೇ. ಇದಕ್ಕೆ ಈಕೆ ತನ್ನ ಆಶಯದಾತೆ ಎಂಬುದೊಂದೇ ಕಾರಣವಲ್ಲದೆ ರನ್ನನ ಆಶಯದಾತೆ ಇವಳು ಅನ್ನೋ ಕಾರಣಕ್ಕೆ ಹೊಗಳಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ಆ ಕಾಲದ ಉನ್ನತ ವ್ಯಕ್ತಿತ್ವವುಳ್ಳ ಮಹಿಳೆಯೂ ಆಗಿದ್ದುದು ಕಾರಣವಾಗಿದೆ ಎನ್ನಬಹುದಾಗಿದೆ. ಈಕೆ ಪೊನ್ನನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ಒಂದೊಂದು ಪ್ರತಿಯ ಜೊತೆಗೆ ಸ್ವರ್ಣಮಯ ಜಿನಬಿಂಬಗಳನ್ನು ಶಾಸ್ತ್ರದಾನ ಮಾಡಿದವಳು ಅತ್ತಿಮಬ್ಬೆ. ರನ್ನನಿಂದ ಅಜಿತ ಪುರಾಣವನ್ನು ಬರೆಸಿ ತನ್ನ ಧರ್ಮಶ್ರದ್ಧೆಯನ್ನು ಮೆರೆದವಳು ಆಗಿದ್ದಾಳೆ ನಮ್ಮ ಅತ್ತಿಮಬ್ಬೆ. ಉನ್ನತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಪುರುಷರಿಗೆ ಅಷ್ಟೇ ಅಲ್ಲ, ಮಹಿಳೆಯರಿಗೂ ಸಾಧ್ಯವಿದೆ ಎಂಬುದಕ್ಕೆ ಅತ್ತಿಮಬ್ಬೆಯು ನಿದರ್ಶನವಾಗಿದ್ದಾಳೆ. ಅಲ್ಲದೆ ಅಂದಿನ ಕಾಲದಲ್ಲೇ ಶೂರತ್ವವನ್ನು ಪ್ರದರ್ಶಿಸಿ ಕಲಿತನ ಪುರುಷರ ಸೊತ್ತೆಂದು ಬೀಗುವ ಪುರುಷ ಕೇಂದ್ರಿತ ಸಮಾಜಕ್ಕೆ ಈಕೆ ಸವಾಲಾಗಿದ್ದಾಳೆ. ಪ್ರಸ್ತುತದ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದಾಳೆ ನಮ್ಮ ಅತ್ತಿಮಬ್ಬೆ. ನೋಡಿ ಎಷ್ಟು ಸೊಗಸಾಗಿ ಅತ್ತಿಮಬ್ಬೆಯ ಚರಿತ ಇತ್ತು. ಪವಿತ್ರಂ ಅತ್ತಿಮಬ್ಬೆಯ ಚರಿತಂ. ಇಲ್ಲಿಂದ ಪದ್ಯ ಭಾಗ ಆರಂಭ ಆಗತ್ತೆ. ರನ್ನ ಮಹಾಕವಿ ಅತ್ತಿಮಬ್ಬೆಯ ಗುಣಗಾನವನ್ನ ಮಾಡ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಡಲನು ಉಪವಾಸದಿಂ ತನ್ನೊಡಮೆಯನ್ ಅನವರತ ಅಂದ್ರೆ ಯಾವಾಗಲೂ ಅಂತ, ಅನವರತ ದಾನದಿಂದ ತವಿಸಿ ಜಸಂಬಡೆದಳು ನೂರ್ಮಡಿ ತೈಲನ ಪಡೆವಳ ತೈಲಪನ ಜನನಿಗೆ ಎಣೆ ಪೆರರು ಒಳರೇ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ಒಡಲನು, ಇದನ್ನ ಅತ್ತಿಮಬ್ಬೆಯನ್ನ ಕುರಿತು ಹೇಳ್ತಾ ಇರೋದು. ಅತ್ತಿಮಬ್ಬೆಯು ತನ್ನ ದೇಹವನ್ನ ಮತ್ತು ತನ್ನ ಹತ್ರ ಇದ್ದಂಥ ಸಂಪತ್ತನ್ನ, ತನ್ನ ಒಡಲನ್ನ ಉಪವಾಸ ಇರುವುದರ ಮೂಲಕ ತವಿಸಿಕೊಂಡಳು. ಗೊತ್ತಾಯ್ತಾ?
ತನ್ನ ಹತ್ರ ಇರುವಂತ ಸಂಪತ್ತನ್ನ ದಾನ ಮಾಡುವುದರ ಮೂಲಕ ತವಿಸಿಕೊಂಡಳು, ಕಡಿಮೆ ಮಾಡಿಕೊಂಡಳು ಅಂತ ಹೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ. ಒಡಲನು ಉಪವಾಸದಿಂ, ದೇಹವನ್ನ ಉಪವಾಸ ಮಾಡುವುದರ ಮೂಲಕ ಕ್ಷೀಣಿಸಿಕೊಂಡಳು ಅಂತ ಹೇಳ್ತಾ ಇರೋದು. ಒಡಲು ಅಂದ್ರೆ ದೇಹ ಅಂತ ಅರ್ಥ, ಏನಿಲ್ಲ. ಒಡಲನು ಉಪವಾಸದಿಂ, ಉಪವಾಸ ಏನು ಊಟ ಮಾಡದೆ ಇರೋದ್ರ ಮೂಲಕ ತನ್ನ ದೇಹವನ್ನ ಕೃಶಗೊಳಿಸಿಕೊಳ್ಳೋದು. ಹಾಗೇನೆ ತನ್ನ ಒಡಮೆಯನು, ಒಡಮೆ ಅಂತಾನೆ ಸಂಪತ್ತು ಅಂತ ಅರ್ಥ, ಸಂಪತ್ತು ಐಶ್ವರ್ಯ ಅನ್ನೋ ಅರ್ಥ ಇಟ್ಕೊಳ್ಳೋದು. ತನ್ನ ಒಡಮೆಯನು ಅನವರತ, ಅನವರತ ಅಂದ್ರೆ ಯಾವಾಗಲೂ, ಏನು ದಾನದಿಂ, ತನ್ನ ಸಂಪತ್ತನ್ನ ಯಾವಾಗಲೂ ಅಂದ್ರೆ ನಿರಂತರವಾಗಿ ದಾನ ಮಾಡುವುದರ ಮೂಲಕ ತವಿಸಿ ಕಡಿಮೆ ಮಾಡಿಕೊಂಡು, ತವಿಸಿ ಏನು ಜಸಂಬಡೆದಳ್ ಅಂತಂದ್ರೆ ಕೀರ್ತಿಯನ್ನ ಪಡೆದುಕೊಂಡಳು. ಜೈನ ಧರ್ಮದ ಒಂದು ತತ್ವವಾಗಿರುವಂತ ಉಪವಾಸವನ್ನ ಮಾಡುವುದರ ಮೂಲಕ ತನ್ನ ದೇಹವನ್ನು ಕ್ಷೀಣಿಸಿಕೊಂಡು, ಹಾಗೇನೆ ಜೈನ ಧರ್ಮದಲ್ಲಿ ದಾನ ಅನ್ನುವಂಥದ್ದು ಒಂದು ತತ್ವ ಆಗಿರೋದ್ರಿಂದ ಅದನ್ನ ಶಿರಸಾವಹಿಸಿ ದಾನ ಮಾಡುವುದರ ಮೂಲಕ ತನ್ನ ಸಂಪತ್ತನ್ನ ಇವಳು ಕ್ಷೀಣಿಸಿಕೊಂಡಳು. ಯಾರು ಇವಳು? ನೂರ್ಮಡಿ ತೈಲನ ಪಡೆವಳ ತೈಲಪನ ಜನನಿಗೆ. ಎಷ್ಟು ಚೆನ್ನಾಗಿದೆ. ನೂರ್ಮಡಿ ತೈಲ ಪಡೆವಳ ತೈಲ ಅಂತಂದ್ರೆ ಅಣ್ಣಿಗ ದೇವನ ಬೇರೆ ಬೇರೆ ಹೆಸರುಗಳು. ಅತ್ತಿಮಬ್ಬೆಯ ಮಗ ಅಣ್ಣಿಗ ದೇವ, ಅಣ್ಣಿಗ ದೇವ. ಈ ಅಣ್ಣಿಗ ದೇವನಿಗೆ ಬೇರೆ ಬೇರೆ ಹೆಸರುಗಳಿದ್ವು. ಯಾವುವು ಅಂತಂದ್ರೆ ನೂರ್ಮಡಿ ತೈಲ ಅಂತ ಹೇಳಿ, ಪಡೆವಳ ತೈಲ. ಪಡೆವಳ ಅಂದ್ರೆ ಸೇನಾಧಿಪತಿ, ದಂಡಾಧಿಕಾರಿ ಎನ್ನುವಂತ ಅರ್ಥವೂ ಕೂಡ ಇದೆ. ದಂಡಾಧಿಕಾರಿಯಾಗಿದ್ದಂತ ಈ ತೈಲಪ್ಪ ಅಥವಾ ನೂರ್ಮಡಿ ತೈಲ ಅಥವಾ ಅಣ್ಣಿಗ ದೇವನ ಇವನ ತಾಯಿ ಯಾವ್ದಂತ ಅತ್ತಿಮಬ್ಬೆಗೆ ಎಣೆ ಸರಿಸಮಾನರಾದವರು, ಸರಿ ಹೊಂದುವವರು, ಪೆರರ್ ಬೇರೆ ಯಾರಾದ್ರೂ ಇದಾರ ಒಳರೇ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಬಹಳ ಸೊಗಸಾಗಿದೆ. ಒಡಲನ ಉಪವಾಸದಿಂ ತನ್ನೊಡಮೆಯನ್ ಅನವರತ ದಾನದಿಂ ತವಿಸಿ ಜಸಂಬಡೆದಳು ನೂರ್ಮಡಿ ತೈಲನ ಪಡೆವಳ ತೈಲಪ್ಪನ ಜನನಿಗೆ ಎಣೆ ಪೆರರು ಒಳರೆ. ಆಯ್ತಾ ನೋಡಿ, ನೂರ್ಮಡಿ ತೈಲನ ಪಡೆವಳ ತೈಲಪನ, ನೂರ್ಮಡಿ ತೈಲ ಅಥವಾ ಪಡೆವಳ ತೈಲ ಅನ್ನೋದು ಈ ಅಣ್ಣಿಗ ದೇವನಿಗೆ ಅಂದ್ರೆ ಅತ್ತಿಮಬ್ಬೆಯ ಮಗನಾದಂತಹ ಈ ಅಣ್ಣಿಗ ದೇವನಿಗೆ, ಅತ್ತಿಮಬ್ಬೆಯ ಮಗನಾದಂತಹ ಈ ಅಣ್ಣಿಗ ದೇವನಿಗೆ ಇದ್ದಂತ ಬೇರೆ ಬೇರೆ ಹೆಸರುಗಳು ನೂರ್ಮಡಿ ತೈಲ ಮತ್ತು ಪಡೆವಳ ತೈಲ ಅನ್ನುವಂಥ ಹೆಸರುಗಳು ಅಂತ. ಇವನ ತಾಯಿಯಾದಂಥ ಈ ಅತ್ತಿಮಬ್ಬೆಗೆ ಎಣೆ ಅಂದ್ರೆ ಸರಿಸಮಾನರಾದವರು ಬೇರೆ ಯಾರಾದ್ರೂ ಇದಾರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರೋದು. ಎಷ್ಟು ಸೊಗಸಾಗಿದೆ ಕವಿ ಮಾತಾಡ್ತಾ ಇರೋದು ಅತ್ತಿಮಬ್ಬೆಯ ಬಗ್ಗೆ. ನೋಡೋಣ ಮುಂದಕ್ಕೆ. ದಶ ದಿಗ್ವಲಯದೊಳ್ ಅಮಳಿನ ಯಶಂ ಎಸೆವಿನಂ ಅತ್ತಿಮಬ್ಬೆ ಜಿನಧರ್ಮ ದಯಾವಶವರ್ತಿನಿ ದಾನಂ ಪೂಜೆ ಶೀಲಂ ಉಪವಾಸಂ ಎಂಬ ಇವಂ ಪ್ರಕಟಿಸಿದಳ್. ಪ್ರಕಟಿಸಿದಳ್ ಅಂದ್ರೆ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿದಳು. ಏನನ್ನ ನೋಡೋಣ ಬನ್ನಿ. ದಶ ದಿಗ್ವಲಯದೊಳ್, 10 ದಿಕ್ಕುಗಳಿಗೂ ಅಂತ. ದಶ ದಿಗ್ವಲಯದೊಳ್ ಅಮಲಿನ ಅಂತಂದ್ರೆ ಪರಿಶುದ್ಧವಾದ, ಶ್ರೇಷ್ಠವಾದ ತನ್ನ ಕೀರ್ತಿ, ತನ್ನ ಕೀರ್ತಿ. ಯಶ ಅಂದ್ರೆ ಕೀರ್ತಿ ಅಂತ. 10 ದಿಕ್ಕಿನಲ್ಲಿಯೂ ಕೂಡ ಪರಿಶುದ್ಧವಾದ ಶ್ರೇಷ್ಠವಾದಂತ ಕೀರ್ತಿ ಅನ್ನೋದು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆಗಿರ್ಬೇಕು. ಹಾಗೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆಗಿರುವಂತಹ ತನ್ನ ಕೀರ್ತಿಯನ್ನ ಅಂತ. ಕೀರ್ತಿ ಹೆಂಗ್ ಬೇಕಾದ್ರೂ ಆಗತ್ತೆ. ಹೆಸರು ಮನುಷ್ಯನಿಗೆ ಕೆಟ್ಟದಾಗೂ ಬರುತ್ತೆ, ಒಳ್ಳೇದಾಗೂ ಬರುತ್ತೆ. ಆದ್ರೆ ಅತ್ತಿಮಬ್ಬೆಗೆ ಈ ಹೆಸರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡುವುದರ ಮೂಲಕ ಬಂದಿರೋದು. ಅದಕ್ಕೆ ಅಮಳಿನ ಅಂತ ಕರೆಯೋದು. ಅಂದ್ರೆ ಪರಿಶುದ್ಧವಾದ ಶ್ರೇಷ್ಠವಾದಂತ ಯಶಂ ಅಂದ್ರೆ ಕೀರ್ತಿ. ಎಸವಿನಂ ಶೋಭಿಸುವಂತಿರೇ, ಶೋಭಿಸುತ್ತಿರಲು ಅಂತ. ಎಸವಿನಂ
ದಶದಿಗ್ಬಳೆಯದೊಳ್ 10 ದಿಕ್ಕಿನಲ್ಲಿಯೂ ಕೂಡ ಪರಿಶುದ್ಧವಾದಂತ ಅತ್ತಿಮಬ್ಬೆಯ ಕೀರ್ತಿ ಶೋಭಿಸುತ್ತಿರಲು, ಕಾಣುತ್ತಿರಲು, ಹರಡುತ್ತಿರಲು ಇರಲು ಅತ್ತಿಮಬ್ಬೆ ಜಿನಧರ್ಮ ದಯಾ ವಶವರ್ತಿನಿ. ಜಿನಧರ್ಮ ದಯಾ, ಜಿನಧರ್ಮ ಅಂದ್ರೆ ಜೈನ ಧರ್ಮ. ಜೈನ ಧರ್ಮದ ಮೂಲಭೂತವಾದಂತ ತತ್ವ ಯಾವುದು ಅಂದ್ರೆ ದಯೆ. ದಯೆಗೆ ವಶವರ್ತಿನಿಯಾಗಿ, ದಯೆಗೆ ಒಳಗಾಗಿ ಬದುಕಿದ್ದವಳು ಯಾರು ಅಂದ್ರೆ ನಮ್ಮ ಅತ್ತಿಮಬ್ಬೆ. ಆಯ್ತಾ, ಬಹಳ ಸೊಗಸಾಗಿದೆ. ಅದಕ್ಕೆ ನಮ್ಮ ಸರ್ವಜ್ಞ ಮಹಾಕವಿ ಹೇಳೋದು, ಕೊಲುವ ಧರ್ಮವನೊಯ್ದು ಒಲೆಯೊಳಗಿಕ್ಕು ಕೊಲಲಾಗದೆನ್ನುವ ಜೈನ ಮತವೆನ್ನ ತಲೆ ಮೇಲಿರಲಿ ಸರ್ವಜ್ಞ ಅಂತ. ಹಾಗೆ ಇಲ್ಲಿ ನೋಡಿ, ಜಿನಧರ್ಮ ದಯಾ ವಶವರ್ತಿನಿಯಾಗಿಂತ ಅತ್ತಿಮಬ್ಬೆ ದಾನಂ, ಪೂಜೆ, ಶೀಲಂ, ಉಪವಾಸ, ಜೈನ ಧರ್ಮದ ಮುಖ್ಯ ತತ್ವಗಳಾದಂತಹ ದಾನವಾಗಿರ್ಲಿ ಅಥವಾ ಏನು ದಾನವಾಗಿರ್ಲಿ, ಪೂಜೆ ಆಗಿರ್ಲಿ, ಶೀಲ ಅಂದ್ರೆ ವ್ಯಕ್ತಿತ್ವ ಅಂತ ಅಷ್ಟೆ, ಉಪವಾಸ ಎಂಬ ಇವುಗಳನ್ನ ಪ್ರಕಟಿಸಿದಳ್, ಜಗತ್ತಿಗೆ ಪ್ರಚುರಪಡಿಸಿದಳು, ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿದಳು. ಜೈನ ಧರ್ಮದ ಮೂಲ ತತ್ವಗಳಾದಂಥ ಇವುಗಳನ್ನ ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿದ್ಲು ಅಂತಂದ್ಬಿಟ್ಟು ಹೇಳ್ತಾ ಇರೋದು. ದಶದಿಗ್ಬಳೆಯದಳ್ ಅಮಳಿನ ಯಶಂ ಎಸವಿನಂ ಅತ್ತಿಮಬ್ಬೆ ಜಿನಧರ್ಮ ದಯಾವಶವರ್ತಿನಿ ದಾನಂ, ಪೂಜೆ, ಶೀಲಂ, ಉಪವಾಸಂ ಎಂಬಿವಂ ಪ್ರಕಟಿಸಿದಳ್. ಅವಳೇನೆ ದಯಾವಶವರ್ತಿನಿಯಾಗಿದ್ಲು. ಜಿನಧರ್ಮ ತತ್ವವಾದಂಥ ದಯಾವಶವರ್ತಿನಿಯಾಗಿದ್ಲು, ದಾನ ಗುಣವನ್ನ ಇಟ್ಕೊಂಡಿದ್ಲು, ಪೂಜೆಯನ್ನ ಮಾಡ್ತಾ ಇದ್ಲು, ಶೀಲ ಅಂದ್ರೆ ವ್ಯಕ್ತಿತ್ವವನ್ನ ಸರಿಯಾಗಿ ಇಟ್ಕೊಂಡಿದ್ಲು, ಉಪವಾಸ ಅನ್ನುವಂಥದ್ದನ್ನ ಮಾಡ್ತಾ ಇದ್ಲು. ಇವೆಲ್ಲವುಗಳನ್ನು ತಾನೇ ಆಚರಿಸುವುದರ ಮೂಲಕ ಇಡೀ ಜಗತ್ತಿಗೆ ಇವುಗಳ ಪರಿಚಯವನ್ನ ಮಾಡಿದಳು ಅಂತ ಅಂದ್ಬಿಟ್ಟು ಕವಿ ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಶ್ರಾವಕ ಧರ್ಮದೊಳ್ ದೊರೆ ಎನಲ್ ಪೆರರು ಇಲ್ಲ ಏನೇ ಸಂದ ರೇವತಿ. ಸಂದ ಅಂದ್ರೆ ಪ್ರಸಿದ್ಧ ಅಂತ, ಅಷ್ಟೇನೇನಿಲ್ಲ, ಪ್ರಸಿದ್ಧ. ರೇವತಿ ಶ್ರಾವಕಿ ತಾನೆ, ಸಜ್ಜನಿಕೆಯೊಳ್ ಜನಕಾತ್ಮಜ ತಾನೆ, ಶೀಲದೊಳ್ ದೇವಕಿ ತಾನೆ, ದಾನ ಗುಣದಿಂದ ಸುಲೋಚನೆ ತಾನೆ ಎಂದು ಭವ್ಯಾವಳಿ ಮೆಚ್ಚಿ ಬಣ್ಣಿಪುದು ಭವ್ಯ ಮನೋರಥ ಜನ್ಮಭೂಮಿಯಂ. ಎಂತ ಅದ್ಭುತವಾದಂತ ನುಡಿಗಟ್ಟನ್ನ ಕೊಟ್ಬಿಡ್ತಾನ್ರಿ ಇಲ್ಲಿ. ನಮ್ಮ ರನ್ನ ಅತ್ತಿಮಬ್ಬೆಗೋಸ್ಕರ. ಏನಿದು? ಶ್ರಾವಕ ಧರ್ಮದೊಳ್. ಶ್ರಾವಕ ಧರ್ಮ ಅಂದ್ರೆ ಜೈನ ಗೃಹಸ್ಥ ಧರ್ಮ ಅಂತ. ಅಂದ್ರೆ ಸಂಸಾರಿಯಾಗಿದ್ದುಕೊಂಡೇ ಜೈನ ಧರ್ಮವನ್ನ ಅತಿ ಅನುಪಮವಾಗಿ ಆಚರಿಸುವಂತವ್ರಿಗೆ ಶ್ರಾವಕ ಧರ್ಮ ಅಥವಾ ಶ್ರಾವಕಿ ಅಂತ ಕರೀತಾರೆ. ಶ್ರಾವಕ ಧರ್ಮವನ್ನ ಅತಿ ನಿಷ್ಠೂರವಾಗಿ, ಕಳಕಳಿಯಿಂದ, ಅಮಳಿನ ಹಾಗೆ ಅಥವಾ ಶ್ರದ್ಧೆಯಿಂದ ಪರಿಶುದ್ಧವಾಗಿ ಆಚರಿಸ್ತವ್ರನ್ನ ಶ್ರಾವಕಿ ಅಂತ ಕರ್ಕೋತಾರೆ. ಜೈನ ಗೃಹಸ್ಥ ಧರ್ಮದಲ್ಲಿದ್ದುಕೊಂಡು ಅವುಗಳನ್ನ ಚಾಚೂ ತಪ್ಪದೆ ಪಾಲಿಸುವಂತವ್ರನ್ನ ಈ ಶ್ರಾವಕಿ ಅಂತ ಕರ್ಕೋತಾರೆ. ಹಾಗೆ ಶ್ರಾವಕ ಧರ್ಮದಳ್ ಜೈನ ಗೃಹಸ್ಥ ಧರ್ಮದಲ್ಲಿ ದೊರೆ ಎನ್ನಲ್ ಸಮಾನರು ಇವಳಿಗೆ ಎನ್ನಲು ಪೆರರು ಇಲ್ಲ ಏನೇ ಬೇರೆಯವ್ರು ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಇವಳು ಯಾರಿಗೆ ಸಮಾನ ಅಂತಂದಾಗ ಸಂದ ಪ್ರಸಿದ್ಧರಾದಂತ ಈ ರೇವತಿ ಶ್ರಾವಕಿ ತಾನೇ. ಗೊತ್ತಾಯ್ತಾ? ಅತ್ತಿಮಬ್ಬೆ ಯಾರು ಇಲ್ಲಪ್ಪ, ಜೈನ ಧರ್ಮ ಕೊಂಡಾಡುವಂತಹ ರೇವತಿ ಅನ್ನುವಂತಹ ಜೈನ ಧರ್ಮ ಗೃಹಿಣಿಯಾಗಿರುವಂತಹ ಈ ರೇವತಿಗೆ ಅತ್ತಿಮಬ್ಬೆ ಸರಿ ಸಮಾನವಾಗಿದ್ದಾಳೆ. ಅದ್ರ ಜೊತೆಗೆ ಸಜ್ಜನಿಕೆಯೊಳ್ ಜನಕಾತ್ಮಜ ತಾನೇ. ಜನಕರಾಜನ ಮಗಳಾದಂಥ ಸೀತೆಗೆ ಸಮಾನಳು. ಯಾರು? ಈ ಅತ್ತಿಮಬ್ಬೆ ಅಂತ ಹೇಳ್ತಾ ಇರೋದು. ಯಾವ ವಿಶೇಷದಲ್ಲಿ? ಸಜ್ಜನಿಕೆಯಿಂದ ಜನಕಾತ್ಮಜೆ ಸೀತೆಗೆ ತಾನೇ ದೊರೆ ಅಂದ್ರೆ ಸಮಾನಳು ಅಂತ. ಅದಾದ್ಮೇಲೆ ಶೀಲದೊಳ್ಳು ಬದುಕಿನ ವ್ಯಕ್ತಿತ್ವದಲ್ಲಿ ದೇವಕಿ ತಾನೇ.
ದೇವಕಿ ಎನ್ನುವಂತ ಹೆಣ್ಮಗಳು ಶೀಲದಲ್ಲಿ ವ್ಯಕ್ತಿತ್ವದಲ್ಲಿ ಹಿರಿದನ್ನ ಸಂಪಾದಿಸ್ಕೊಂಡಿದ್ಲು. ಅವಳಿಗೆ ಈ ದೇವಕಿಗೆ ಶೀಲದಲ್ಲಿ ನಮ್ಮ ಅತ್ತಿಮಬ್ಬೆ ಅವಳು ಸರಿಸಮಾನವಾಗಿದ್ಲು. ಮತ್ತೆ ದಾನ ಗುಣದಿಂದೇ ಸುಲೋಚನೆ ತಾನೇ. ಎಷ್ಟು ಸೊಗಸಾಗಿ ಹೇಳ್ತಾ ಇರೋದು. ದಾನ ಗುಣದಿಂದ ಈ ಸುಲೋಚನೆಯಾಗೆ ಈ ನಮ್ಮ ಅತ್ತಿಮಬ್ಬ ಇದ್ದಾಳೆ ಎಂದು ಎಂದು ಯಾರು ಹೇಳ್ತಾ ಇರೋದು? ಎಂದು ಭವ್ಯಾವಳಿ ಮೆಚ್ಚಿ ಬಣ್ಣಿಪುದು ಎಂದು. ನಮ್ಮ ಅತ್ತಿಮಬ್ಬೆ ಏನು ಗೊತ್ತೇನ್ರಪ್ಪ? ಶ್ರಾವಕ ಧರ್ಮದಲ್ಲಿ ರೇವತಿ ಇದ್ದಾಗಪ್ಪ, ಸಜ್ಜನಿಕೆಯಲ್ಲಿ ಜನಕಾತ್ಮಜಿಯಾದಂಥ ಸೀತೆ ಇದ್ದಾಗಪ್ಪ, ಆಮೇಲೆ ಶೀಲದಲ್ಲಿ ದೇವಕಿ ಇದ್ದಾಗಪ್ಪ, ದಾನ ಗುಣದಿಂದ ಸುಲೋಚನೆ ಇದ್ದಾಗಪ್ಪ ಅಂಥೇಳಿ ಭವ್ಯಾವಳಿ ಮೆಚ್ಚಿ ಬಣ್ಣಿಪುದು. ಭವ್ಯಾವಳಿ ಅಂತಂದರೆ ಜೈನರ ಸಮೂಹ ಅಂತ ಅಷ್ಟೆ. ಜೈನ ಧರ್ಮವನ್ನ ಅನುಸರಿಸುವಂತಹ ಎಲ್ಲರನ್ನೂ ಕೂಡ ಭವ್ಯಾವಳಿ ಅಂತ ಕರೀತಾರೆ. ಜೈನರ ಸಮೂಹ, ಜೈನ ಧರ್ಮವನ್ನು ಅನುಸರಿಸುವವರನ್ನ ಭವ್ಯಾವಳಿ. ಅವರು ಆ ಜೈನರು ಮೆಚ್ಚಿ ಬಣ್ಣಿಪುದು ವರ್ಣಿಸ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಯಾವ ರೀತಿ? ಭವ್ಯ ಮನೋರಥ ಜನ್ಮಭೂಮಿಯಂ. ಇದನ್ನ ಅತ್ತಿಮಬ್ಬೆಯನ್ನ ಮಾತಾಡ್ತಾರ ನೋಡಿ, ಎಷ್ಟು ಸೊಗಸಾಗಿದೆ ಇದು ಅಂತ. ಭವ್ಯ ಮನೋರಥ ಜನ್ಮಭೂಮಿಯಂ ಅಂತ. ಏನು ಭವ್ಯ ಮನೋರಥ ಜನ್ಮಭೂಮಿಯಂ ಅಂತ ಇದ್ದಾರೆ? ಅತ್ತಿಮಬ್ಬೆನ ಇಂಡಿಕೇಟ್ ಮಾಡ್ತಾ ಇದೆ ಈ ಪದ, ಈ ವಾಕ್ಯ. ಭವ್ಯ ಅಂದ್ರೆ ಜೈನರು, ಜೈನರ ಮನೋವಾಂಛೆಯನ್ನ, ಮನದ ಅಭಿಲಾಷೆಯನ್ನ ಈಡೇರಿಸುವಂಥ ಭೂಮಿ ಇದ್ದಾಗೆ ನಮ್ಮ ಅತ್ತಿಮಬ್ಬೆ ಅಂತ ಹೇಳ್ತಾರೆ. ಹೇಗೆ ಭೂಮಿ ನಾವು ಆಸೆ ಪಟ್ಟಿದ್ದನ್ನೆಲ್ಲ ಕೊಡುತ್ತೋ, ಹಾಗೆ ಜೈನರ ಮನೋರಥವನ್ನ ಈಡೇರಿಸುವಂತ ಜನ್ಮಭೂಮಿ ಇದ್ದಾಗೆ ಈ ಅತ್ತಿಮಬ್ಬೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋದು. ಬಹಳ ಸೊಗಸಾಗಿದೆ ನೋಡಿ. ಶ್ರಾವಕ ಧರ್ಮದೊಳ್ ದೊರೆ ಎನಲ್ ಪೆರರು ಇಲ್ಲ ಎನೆ ಸಂದ ರೇವತಿ ಶ್ರಾವಕಿ ತಾನೆ, ಸಜ್ಜನಿಕೆಯೊಳ್ ಜನಕಾತ್ಮಜ ತಾನೆ, ಶೀಲದೊಳ್ ದೇವಕಿ ತಾನೆ, ದಾನ ಗುಣದಿಂದೇ ಸುಲೋಚನೆ ತಾನೆ. ತಾನೆ ಅಂದ್ರೆ ಅತ್ತಿಮಬ್ಬೆ ಎಂದು ಭವ್ಯಾವಳಿ ಮೆಚ್ಚಿ ಬಣ್ಣಿಪುದು ಭವ್ಯ ಮನೋರಥ ಜನ್ಮಭೂಮಿಯಂ. ಭವ್ಯ ಮನೋರಥ ಜನ್ಮಭೂಮಿಯಂ. ಜೈನರ ಮನೋರಥವನ್ನ ಈಡೇರಿಸುವಂತ ಜನ್ಮಭೂಮಿ ಇದ್ದ ಹಾಗೆ ಇವಳು ಏನೋ ಜೈನರ ಇಷ್ಟಾರ್ಥಗಳನ್ನ ಈಡೇರಿಸುವಂತ ಜನ್ಮಭೂಮಿಯಾಗಿದ್ದಾಳೆ ಅತ್ತಿಮಬ್ಬೆ ಅಂತೇಳಿ ಭವ್ಯಾವಳಿ ಕೊಂಡಾಡ್ತಾ ಇದೆ. ಅಂದ್ರೆ ಜೈನರ ಸಮೂಹ ಕೊಂಡಾಡ್ತಾ ಇದೆ ಅಂತ ಅಂದ್ಬಿಟ್ಟು ಕವಿ ಮಾತಾಡ್ತಾ ಇದ್ದಾರೆ. ಮುಂದಕ್ಕೆ ನೋಡೋಣ. ಬುಧ ಜನ ವಂದಿತೆ ಧರ್ಮ ಪ್ರಧಾನೆ ದರ್ಶನ ವಿಶುದ್ಧೆ ದಾನ ಗುಣೈಕಾಂಬುದಿ ಎನಿಸಿದ ಕವಿವರ ಕಾಮಧೇನು ಎಂಬುದು ಅತ್ತಿಮಬ್ಬೆಯನೆ ಜಗಂ. ತುಂಬಾ ಚೆನ್ನಾಗಿದೆ. ಬುಧ ಜನ ವಂದಿತೆ ಧರ್ಮ ಪ್ರಧಾನೆ ದರ್ಶನ ವಿಶುದ್ಧೆ ದಾನ ಗುಣ ಏಕಾಂಬುದಿ ಅಂತ ಅದನ್ನು ಓದ್ಬೇಕಾದ್ರೆ, ದಾನ ಗುಣಕ್ಕೆ ಏಕಾಂಬುದಿ ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾಳಂತೆ. ಎನಿಸಿದ ಅದ್ರ ಜೊತೆಗೆ ಕವಿವರ ಕಾಮಧೇನು, ಶ್ರೇಷ್ಠರಾದಂಥ ಕವಿಗಳಿಗೆ ಕಾಮಧೇನು ಆಗಿದ್ದಾಳೆ ಅಂತ ಹೇಳ್ತಾ ಇರೋದು. ಕವಿಗಳಿಗೆ ವರಕಾಮಧೇನು, ಕವಿವರರಿಗೆ ಕಾಮಧೇನು ಆಗಿದ್ದಾಳೆ ಎಂದು, ಕವಿವರ ಕಾಮಧೇನುವೆಂದು ಎಂಬುದು ಅತ್ತಿಮಬ್ಬೆಯನೇ ಜಗಂ. ಅತ್ತಿಮಬ್ಬೆಯನ್ನೇ ಇಡೀ ಜಗತ್ತು ಆ ರೀತಿ ಕೊಂಡಾಡ್ತಾ ಇದೆ. ಯಾವ ರೀತಿ ಅಂದ್ರೆ ಬುಧ ಜನ ಹೊಂದಿದೆ. ಬುಧ ಅಂತಂದ್ರೆ ವಿದ್ವಾಂಸರು ಕೂಡ ಅತ್ತಿಮಬ್ಬೆಯ ವ್ಯಕ್ತಿತ್ವವನ್ನು ಕಂಡು ನಮಸ್ಕಾರ ತಾಯೇ ಅಂತ ಹೇಳಿ ಅವಳಿಗೂ ಕೂಡ ವಂದಿಸ್ತಾ ಇದ್ದಾರಂತೆ. ಬುಧ ಜನ ಹೊಂದಿದೆ. ಅದ್ರ ಜೊತೆಗೆ ಧರ್ಮ ಪ್ರಧಾನೆ, ಧರ್ಮವನ್ನ ಮುಖ್ಯವಾಗಿ ಅನುಸರಿಸುವಂತಹ ಪ್ರಧಾನೆ ಅಂತ ಅಂದ್ಬಿಟ್ಟು ಗೌರವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ದರ್ಶನ ವಿಶುದ್ಧೆ. ದರ್ಶನ ವಿಶುದ್ಧಿ ಅಂದ್ರೆ ಏನು? ನಿರ್ಮಲವಾದ ಸಮ್ಯಕ್ ದರ್ಶನವುಳ್ಳವಳು ಅನ್ನುವಂಥ ಅರ್ಥ.
ನಿರ್ಮಲವಾದಂತಹ ಜೈನ ಧರ್ಮದ ಸಮ್ಯಕ್ ದರ್ಶನ ಉಳ್ಳವಳನ್ನ ದರ್ಶನ ವಿಶುದ್ಧೆ ಅಂತ ಕರ್ಕೊಳ್ಳುತ್ತೆ. ಆ ಕಾರಣಕ್ಕೆ ಅವಳನ್ನ ಎಲ್ಲರೂ ಗೌರವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ದಾನ ಗುಣ ಏಕಾಂಬುದಿ, ಅಂಬುದಿ ಅಂದ್ರೆ ಸಮುದ್ರ ಅಂತ. ದಾನ ಗುಣದಲ್ಲಿ ಏಕಮಾತ್ರ ಸಮುದ್ರ ಇವಳು ಅಂತ ಹೇಳ್ತಾ ಇರೋದು. ದಾನವನ್ನ ಹಿಡಿದು ಕೊಡೋದಲ್ಲ, ದಾನ ಗುಣದಲ್ಲಿ ಸಮುದ್ರ ಇದ್ದಾಗೆ ಅಂತ. ಅದು ಏಕಮಾತ್ರ ಸಮುದ್ರ ಅಂತ. ಇವಳ ಹಾಗೆ ದಾನ ಮಾಡುವುದರಲ್ಲಿ ಉದಾರವಾಗಿ ಇವಳ ಹಾಗೆ ದಾನ ಮಾಡೋದ್ರಲ್ಲಿ, ಇದ್ದಿದ್ನೆಲ್ಲ ಯಥೇಚ್ಛವಾಗಿ ಕೊಡುವಂಥದ್ರಲ್ಲಿ ಇವಳು ಒಬ್ಬಳೇ ಏಕಮಾತ್ರ ಸಮುದ್ರ ಅಂತ ಹೇಳ್ತಾರೆ. ದಾನ ಮಾಡುವಂತ ಗುಣ, ಅದರಲ್ಲಿ ಏಕಾಂಬುದಿ, ಇವಳೊಬ್ಬಳೆ ಸಮುದ್ರದ ಹಾಗಿರೋವಳು ಅಂತೇಳಿ ಎನಿಸಿದ. ಅದ್ರ ಜೊತೆಗೆ ಕವಿವರ ಕಾಮಧೇನು, ಶ್ರೇಷ್ಠರಾದಂಥ ಕವಿಗಳಿಗೆ ಕಾಮಧೇನು ಅನ್ನೋ ಹಾಗಿದ್ದಾಳೆ. ಕಾಮಧೇನುವು ಎಂದೆಂಬುದು ಈ ಶ್ರೇಷ್ಠರಾದಂಥ ಕವಿಗಳಿಗೆ ಕಾಮಧೇನುವ ಹಾಗೆ ಕಲ್ಪಿಸಿದ್ದನ್ನೆಲ್ಲ ಕೊಡುವಂತಹ ರೀತಿಯ ಶಕ್ತಿ ಇರುವಂತಹ, ಆ ರೀತಿಯ ಗುಣ ಇರುವಂತಹ, ವ್ಯಕ್ತಿತ್ವ ಇರುವಂತಹ ಈ ಅತ್ತಿಮಬ್ಬೆಯನ್ನ ಕವಿವರ ಕಾಮಧೇನು ಅಂತ ಕರ್ಕೋತಾ ಇದ್ದಾರೆ. ಎಂದೆಂಬುದು ಆ ರೀತಿ ಭಾವಿಸ್ಕೊಂಡು ಜಗತ್ತು ಕೊಂಡಾಡ್ತಾ ಇದೆ. ಕವಿವರ ಕಾಮಧೇನವೆಂದೆಂಬುದು ಹಂಗಂತ ಹೇಳ್ತಾ ಇದೆ. ಅತ್ತಿಮಬ್ಬೆಯನ್ನೇ ಯಾವುದು ಇಡೀ ಜಗತ್ತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಬುಧ ಜನ ವಂದಿತೆ, ಧರ್ಮ ಪ್ರಧಾನೆ, ದರ್ಶನ ವಿಶುದ್ಧೆ, ದಾನ ಗುಣೈಕಾಂಬುದಿ ಎನಿಸಿದ ಕವಿವರ ಕಾಮಧೇನುವೆಂದೆಂಬುದು ಅತ್ತಿಮಬ್ಬೆಯನೇ ಜಗಂ. ಬಹಳ ಸೊಗಸಾಗಿದೆ. ಮುಂದಕ್ಕೆ ನೋಡೋಣ ಯಾವ ರೀತಿಯಲ್ಲಿ ಈ ಕವಿ ಅತ್ತಿಮಬ್ಬೆಯನ್ನು ಹೊಗಳ್ತಾ ಇದ್ದಾನೆ ನೋಡೋಣ. ಜಿನಪದ ಭಕ್ತೆ ಜಗತ್ರಯ ಜನ ವಂದಿತೆ, ಚಕ್ರವರ್ತಿ ಪೂಜಿತೆ ಜಿನಶಾಸನ ರುಚಿ, ಪಡೆವಳ ತೈಲನ ಜನನಿಯ ತೀರ್ಥಂಕರ ಜನನಿಯನ್ ಎನ್ನದರೊಳರೆ. ಚೆನ್ನಾಗಿದೆ ನೋಡಿ. ಜಿನಪದ ಭಕ್ತಿ ಅಂದ್ರೆ ಜೈನ ಧರ್ಮದ ಭಕ್ತಿ ಅಂತ ಹೇಳ್ತಾರೆ. ಜಿನಪದ ಅಂದ್ರೆ ಜಿನನನ್ನ ಆರಾಧಿಸುವಂತ, ಭಕ್ತಿಪೂರ್ವಕವಾಗಿ ನಮಿಸುವಂತ ಭಕ್ತಿ ಇವಳು. ಅದ್ರ ಜೊತೆಗೆ ಜಗತ್ರಯ ಜನ ವಂದಿತೆ, 3 ಲೋಕದ ಜನವೂ ಕೂಡ ಇವಳನ್ನ ವಂದಿಸ್ತಾ ಇದೆ ಅಂತ ಹೇಳ್ತಾರೆ. ಜಿನಪದ ಭಕ್ತೆ ಜಿನನನ್ನ ಆರಾಧಿಸುವಂತಹ ಭಕ್ತೆ ಇವಳು. ಅದ್ರ ಜೊತೆಗೆ ಜಗತ್ರಯ ಅಂದ್ರೆ 3 ಲೋಕದ ಜನ ವಂದಿತೆ, 3 ಲೋಕದ ಜನಗಳು ಕೂಡ ಇವಳನ್ನ ವಂದಿಸ್ತಾ ಇದ್ದಾರೆ. ಆ ತರದ ಗುಣ ಉಳ್ಳವಳು ಇವಳು ಅಂತ. ಅದ್ರ ಜೊತೆಗೆ ಚಕ್ರವರ್ತಿ ಪೂಜಿತೆ, ಚಕ್ರವರ್ತಿಯೂ ಕೂಡ ಅತ್ತಿಮಬ್ಬೆಯನ್ನ ಕಂಡು ಪೂಜಿಸುವಷ್ಟರ ಮಟ್ಟಿಗೆ, ಗೌರವಿಸುವಷ್ಟರ ಮಟ್ಟಿಗೆ ಇವಳು ಶ್ರೇಷ್ಠಳಾಗಿದ್ದಾಳೆ ಅಂತ ಹೇಳ್ತಾ ಇರೋದು. ಚಕ್ರವರ್ತಿ ಪೂಜಿತೆ, ಜೊತೆಗೆ ಜಿನಶಾಸನ ರುಚಿ ಅಂತಂದ್ರೆ ಜೈನ ಧರ್ಮದ ತತ್ವಗಳ ಶಾಸನ ಅಂತಂದ್ರೆ ತತ್ವಗಳು ಅಂತ. ಜಿನಶಾಸನ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಅನುಸರಿಸುವುದರ ಮೂಲಕ, ರುಚಿ ಅಂದ್ರೆ ಕಾಂತಿಗೊಳಿಸಿದವಳು ಅಂತ. ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ, ಅನುಸರಿಸುವುದರ ಮೂಲಕ ಅವುಗಳಿಗೆ ಕಾಂತಿಯನ್ನ ತಂದವಳು ಅಂತ ಹೇಳ್ತಾರೆ. ಜಿನಶಾಸನ ರುಚಿ, ಪಡೆವಳ ತೈಲನ ಜನನಿಯ ತೀರ್ಥಂಕರ ಜನನಿ ಎನ್ನದರು ಒಳರೇ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ಜಿನಶಾಸನ ರುಚಿ, ಪಡೆವಳ ತೈಲನ ಜನನಿಯ, ಈ ಸೇನಾಧಿಪತಿ ದಂಡಾಧಿಕಾರಿಯಾದಂತಹ ಈ ತೈಲನ ಜನನಿಯ, ಈ ಅಣ್ಣಿಗ ದೇವನ ಈ ತಾಯಿಯನ್ನ ತೀರ್ಥಂಕರ ಜನನಿ ಎನ್ನದರು. ತೀರ್ಥಂಕರರ ಜನನಿಯೇ ಇವಳು ಎನ್ನದವರು ಒಳರೆ. ಅಪ್ಪ, ಈ ಅತ್ತಿಮಬ್ಬೆ ಇವಳು ಸಾಮಾನ್ಯಳಾದವಳಲ್ಲಪ್ಪ. ಇವಳು ಈಗ ಜೈನ ಧರ್ಮ ಕೊಂಡಾಡುವಂತ ಈ ತೀರ್ಥಂಕರರಿದ್ದಾರಲ್ಲ, ಈ ತೀರ್ಥಂಕರರ ತಾಯಿಯೇ ಇವಳು ಅನ್ನುವ ಹಾಗೆ ಹೊಗಳ್ತಾ ಇದೆ ಜಗತ್ತು. ತೀರ್ಥಂಕರ ಜನನಿ ಎನ್ನದರು ಒಳರೆ.
ಇವಳು ತೀರ್ಥಂಕರನ ಜನನಿ ಅನ್ನದವರು ಯಾರಾದ್ರೂ ಇದಾರಾ? ಇಲ್ಲ, ಕಂಡವರೆಲ್ಲರೂ ಇವಳು ನಿಜವಾಗ್ಲೂ ತೀರ್ಥಂಕರ ಜನನಿಯೇ, ತೀರ್ಥಂಕರನ ಮಾತುಶ್ರೀಯೇ ಅಂತೇಳಿ ಹೊಗಳುವ ಹಾಗೆ ಇವಳ ಬದುಕು ಸಂಪನ್ನವಾಗಿದೆ, ಧರ್ಮಯುತವಾಗಿದೆ ಅಂತ ಮಾತಾಡ್ತಾ ಇರೋದು. ಜಿನಪದ ಭಕ್ತಿ, ಜೈನ ಧರ್ಮದ ಭಕ್ತಿ ಅಂತ ಅರ್ಥ, ಅಥವಾ ಜಿನನ ಭಕ್ತಿ ಅಂತ. ಜಿನಪದ ಅಂದ್ರೆ ಜಿನನ ಪಾದ ಭಕ್ತಿ ಅಂತ. ಭಕ್ತಿ ಜಗತ್ರಯ ಜನವಂದಿತೆ, ಜಗತ್ರಯ ಜನವಂದಿತೆ, 3 ಲೋಕ ಜನಗಳು ಕೂಡ ವಂದಿಸುವಂಥವಳು. ಚಕ್ರವರ್ತಿ ಪೂಜಿತೆ, ರಾಜನಾದಂಥವನೇ ಇವಳನ್ನ ಗೌರವಿಸಿ ನೋಡುವಂತಹ ಪೂಜಿತೆ ಇವಳು. ಜಿನಶಾಸನ ರುಚಿ, ಜಿನಶಾಸನ ಅಂದ್ರೆ ಜಿನಧರ್ಮದ ತತ್ವಗಳನ್ನ ಕಾಂತಿಯುತಗೊಳಿಸ್ತವಳು ಅನುಸರಿಸುವುದರ ಮೂಲಕ ಅಂತ. ಪಡೆವಳ ತೈಲನ, ಸೇನಾಧಿಪತಿ ದಂಡಾಧಿಕಾರಿಯಾದಂತಹ ತೈಲನ ಜನನಿಯ ಅಂದ್ರೆ ಇವನ ಅತ್ತಿಮಬ್ಬೆಯ ಮಗ ಅಣ್ಣಿಗ ದೇವನ ಜನನಿಯನ್ನ ಜನರು ತೀರ್ಥಂಕರ ಜನನಿಯನ್ನದರೊಳರೆ. ಇವನ ತಾಯಿಯನ್ನ, ಅಣ್ಣಿಗ ದೇವನ ಈ ತಾಯಿಯನ್ನ ಅಂದ್ರೆ ಅತ್ತಿಮಬ್ಬೆಯನ್ನ ತೀರ್ಥಂಕರ ಜನನಿಯನ್ನದರು. ತೀರ್ಥಂಕರರ ಜನನಿಯೇ ಇವಳು ಎನ್ನದವರು, ಹಾಗೆ ಭಾವಿಸದವರು, ಹಾಗೆ ಹೇಳದವರು ಒಳರೇ ಇದ್ದಾರೆಯೇ, ಉಂಟೆ, ಇಲ್ಲ ಅನ್ನುವ ಅರ್ಥದಲ್ಲಿ ಈ ಮಾತನಾಡ್ತಾ ಇದ್ದು. ಮುಂದಕ್ಕೆ ನೋಡೋಣ. ಆಸನ್ನ ಭವ್ಯಯುಂ ಜಿನಶಾಸನ ದೀಪಿಕೆಯುಂ ಎನಿಸಿ ಮಣಿ ಕನಕಮಯ ಉದ್ಭಾಸಿ ಜಿನ ಪ್ರತಿಮೆಗಳಂ ಸಾಸಿರದ 500 ಅರ್ತಿಂ ಮಾಡಿಸಿದಳ್. ಇವಳು ಮಾಡಿರುವಂತ ಘನಕಾರ್ಯಗಳೆಂತೆಂಥವು ಅಂತ ನೋಡಿ. ಆಸನ್ನ ಭವ್ಯಯುಂ, ಆಸನ್ನ ಭವ್ಯಯುಂ ಅಂದ್ರೆ ಮೋಕ್ಷಕ್ಕೆ ತೀರಾ ಹತ್ತಿರವಾಗಿರುವವಳು ಈ ಅತ್ತಿಮಬ್ಬೆ. ಅದ್ರ ಜೊತೆಗೆ ಜಿನಶಾಸನ ದೀಪಿಕೆಯುಂ, ಜಿನತತ್ವಗಳನ್ನ ಅನುಸರಿಸುವುದರ ಮೂಲಕ ದೀಪವಾಗಿದ್ದಾಳೆ, ಜ್ಯೋತಿಯಾಗಿದ್ದಾಳೆ. ಆ ರೀತಿ ಎನಿಸಿ, ಗೊತ್ತಾಯ್ತಾ? ಮೋಕ್ಷಕ್ಕೆ ತೀರ ಹತ್ತಿರವಾಗಿದ್ದುಕೊಂಡು ಜೈನ ಧರ್ಮದ ಶಾಸನಗಳನ್ನ ಅಥವಾ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಪ್ರಕಾಶಗೊಳಿಸುವ ಜ್ಯೋತಿಯಾಗಿ ಇದ್ದಾಳೆ ಅಂತ ಅನ್ನಿಸ್ಕೊಳ್ಳುತ್ತಾ ಎನಿಸಿರುವಂತ ಇವಳು ಮಣಿ ಕನಕಮಯ ಅಂತ. ಏನು? ರತ್ನಖಚಿತವಾದಂಥ ಮಣಿಗಳು ಮತ್ತು ಬಂಗಾರದಂತ ಕೂಡಿದ್ದಂತಹ, ಏನು ಉದ್ಭಾಸಿ ಅಂತಂದ್ರೆ ಹೊಳೆಯುವ ಅಂತ. ಮಣಿ, ರತ್ನಮಣಿಗಳಿಂದ ತುಂಬಿರುವ ಬಂಗಾರದ ಹೊಳೆಯುವ ಜಿನ ಪ್ರತಿಮೆಗಳನ್ನ ಏನ್ ಮಾಡಿದ್ಲು? ಸಾಸಿರದ 500 ಹಾಗೆ ರತ್ನಖಚಿತವಾದಂತ ಬಂಗಾರದ ಹೊಳೆಯುವ ಜಿನ ಪ್ರತಿಮೆಗಳನ್ನ ಬಂಗಾರದಲ್ಲಿ ಮಾಡಿಸಿ, ಪ್ರತಿಮೆಗಳನ್ನ ಎಷ್ಟು? 1500 ಪ್ರತಿಮೆಗಳನ್ನ ಮಾಡಿಸಿ, ಜಿನ ಪ್ರತಿಮೆಗಳನ್ನ ಮಾಡಿಸಿ 1500 ಅನ್ನ ಮಾಡಿಸಿದ್ರು. ಹೆಂಗ್ ಮಾಡಿಸಿದ್ಲು? ಯಾರೋ ಹೇಳಿದ್ರು ಅಂತ ಬಲವಂತಕ್ಕೆ ಮಾಡಿಸ್ಲಿಲ್ಲ ಅವಳು, ಇನ್ಯಾವುದೋ ಕಾರಣಕ್ಕೆ ಮಾಡಿಸ್ಲಿಲ್ಲ, ನನಗೇನೋ ಸಿಕ್ಬಿಡ್ಲಿ ಅಂತ ಮಾಡ್ಲಿಲ್ಲ ಅವಳು. ಅರ್ತಿ ಮಾಡಿಸಿದಳ್. ಬಹಳ ಪ್ರೀತಿಯಿಂದ, ಶ್ರದ್ಧಾಭಕ್ತಿಯಿಂದ, ಪ್ರೀತಿಯಿಂದ, ಅಕ್ಕರೆಯಿಂದ ಅವುಗಳನ್ನ ಮಾಡಿಸಿದ್ಲು ಅಂತ ಅಂದ್ಬಿಟ್ಟು 1500 ಅರ್ತಿಂ, 1500 ಜಿನ ಪ್ರತಿಮೆಗಳನ್ನ ಮಾಡಿಸಿದ್ಲು. ಅರ್ತಿಂ ಅಂತ ಹೇಳ್ತಾ ಇರೋದು. ಆಸನ್ನ ಭವ್ಯಯುಂ ಜಿನಶಾಸನ ದೀಪಿಕೆಯುಂ ಎನಿಸಿ ಮಣಿ ಕನಕಮಯ ಉದ್ಭಾಸಿ ಜಿನ ಪ್ರತಿಮೆಗಳಂ 1500 ಅರ್ತಿಂ ಮಾಡಿಸಿದಳ್ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡ ಏನ. ಸಮಯಕ್ಕೆ 500 ಅಧಿಕಂ ಹಾಗೆ ಸಮಯಿಸಿ ಸಹಸ್ರಕೂಟ ಆಶ್ರಮವಂ ಸಮಯಿಸಲ್ ಆರ್ಗಂ ಸಮಯಿಸಿದಳ್ ಸಮನೇ ದಾನ ಚಿಂತಾಮಣಿಯೊಳ್. ಬಹಳ ಸೊಗಸಾಗಿದೆ. ಏನ್ ಹೇಳ್ತಾ ಇರೋದು? ಅವಳ ವ್ಯಕ್ತಿತ್ವ ಎಷ್ಟು ಘನವಾದದ್ದು ಅನ್ನುವಂಥದ್ದನ್ನ ರನ್ನ ಕವಿ ಅವಳನ್ನು ಹೊಗಳುವುದರ ಮೂಲಕ ಮುಂದುವರಿಸ್ತಾ ಇದ್ದಾರೆ. ಸಮಯಕ್ಕೆ, ಏನು ಇಲ್ಲಿ ಸಮಯ ಅಂತಂದ್ರೆ ಧರ್ಮ ಅಂತ. ಧರ್ಮಕ್ಕಾಗಿ 500 ಅಧಿಕಮಾಗೆ
ಪಂಚಶತಂ 500ಕ್ಕಿಂತಲೂ ಹೆಚ್ಚು ಆಗುವಂತೆ ಸಮಯಿಸಿ. ಏನು ಸಮಯಿಸಿ ಅಂದ್ರೆ ರಚಿಸಿ, ನಿರ್ಮಾಣ ಮಾಡಿ. ಏನು ಸಹಸ್ರಕೂಟ ಅಂತಂದ್ರೆ ಅಸಂಖ್ಯಾತವಾದಂತಹ ಶಿಖರ ಉಳ್ಳದ್ದು ಅಂತ. ಅಸಂಖ್ಯಾತ ಶಿಖರ ಅನ್ನುವಂಥ ಅರ್ಥ ಇದೆ. ಏನು ಸಹಸ್ರಕೂಟ ಅಂತ. ಏನು ಸಹಸ್ರಕೂಟ ಅಂತಂದ್ರೆ, ನೀವು ಈ ಶ್ರವಣ ಬೆಳಗೊಳಕ್ಕೇನಾದ್ರು ಹೋದ್ರೆ ಅಲ್ಲಿ ಇಂದ್ರಗಿರಿ ಬೆಟ್ಟ, ಚಂದ್ರಗಿರಿ ಬೆಟ್ಟ ಅಂತ ಇದೆ. ಅಲ್ಲಿ ನೀವು ನೋಡಿದಾಗ ಈ ಸಹಸ್ರಕೂಟಗಳು ಸಿಗ್ತವೆ ನಿಮ್ಗೆ. ಅವುಗಳನ್ನು ಕಂಡಾಗ ನಿಮ್ಗೆ ಇದರ ಅನುಭವ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾತಾಡ್ತಾ ಇರೋದು. ಇವುಗಳನ್ನೆಲ್ಲ ರಚಿಸಿದ್ಲು ಅಂತ ಅವಳು ಹೇಳ್ತಾ ಇರೋದು. ಅಸಂಖ್ಯಾತವಾದಂಥ ಶಿಖರಗಳಿರುವಂಥ ಆ ಜೈನ ಬಸದಿಗಳನ್ನ ನಿರ್ಮಾಣ ಮಾಡಿದ್ಲು ಅಂತ ಹೇಳ್ತಾ ಇರೋದು. ಸಮಯಕ್ಕೆ ಅಂದ್ರೆ ಧರ್ಮಕ್ಕಾಗಿ ಅಂತ. ಧರ್ಮಕ್ಕಾಗಿ ಅಂದ್ರೆ ಸಮಯಕ್ಕೆ ಪಂಚಶತಂ ಅಧಿಕಮಾಗೆ 500ಕ್ಕಿಂತಲೂ ಹೆಚ್ಚಾಗುವಂತೆ ಸಮಯಿಸಿ ರಚಿಸಿದಳು. ಏನನ್ನ? ಸಹಸ್ರಕೂಟ ಅಸಂಖ್ಯಾತವಾದಂಥ ಶಿಖರವುಳ್ಳ ಆ ಬಸದಿಗಳನ್ನು ನಿರ್ಮಾಣ ಮಾಡಿದ್ಲು. ಸಹಸ್ರ ಆಶ್ರಮವನ್ನು ರಚನೆ ಮಾಡಲು, ಜೈನ ಧರ್ಮಕ್ಕೆ ಬೇಕಾಗಿರುವಂಥ ಬಸದಿಗಳನ್ನ ಮಾಡಿದ್ಲು. ಇದನ್ನ ಸಮಯಿಸಲ್, ಈ ರೀತಿ ನಿರ್ಮಾಣ ಮಾಡಲು, ಆರ್ಗಂ ಯಾರಿಗಾದರೂ ಸಮನೇ ದಾನ ಚಿಂತಾಮಣಿಯೊಳ್, ಆ ರೀತಿ ಸಮನೇ ದಾನ ಚಿಂತಾಮಣಿಯೊಳ್ ಅವಳು ಸಮಯಿಸಿದಳ್. ಅವಳು ಯಾರಿಗೂ ಸಮನಾಗದಂತಹ ಈ ರೀತಿಯ ಒಂದು ಶ್ರೇಷ್ಠತೆ ಉಳ್ಳಂತಹ ಕೆಲಸವನ್ನ ಮಾಡಿದಳು, ಸಮಯಿಸಿದಳ್. ಚೆನ್ನಾಗಿದೆ ನೋಡ್ರಿ. ಸಮಯಕ್ಕೆ ಪಂಚಶತಂ ಅಧಿಕಮಾಗೆ, 500ಕ್ಕಿಂತಲೂ ಹೆಚ್ಚಾಗುವ ಹಾಗೆ ರಚಿಸಿದ್ದಾಳೆ ಅಂತ ಹೇಳ್ತಾರೆ. ಸಹಸ್ರಕೂಟ ಸಹಸ್ರ ಆಶ್ರಮಂ ಅಂದ್ರೆ ಜೈನ ಬಸದಿಗಳನ್ನ ಅವಳು ನಿರ್ಮಾಣ ಮಾಡಿದ್ಲು. ಈ ರೀತಿಯಾಗಿ ಸಮಯಿಸಲ್, ಈ ರೀತಿಯಾಗಿ ಮಾಡಲು, ಈ ರೀತಿಯಾಗಿ ನಿರ್ಮಾಣ ಮಾಡಲು, ಆರ್ಗಂ ಸಮನೇ ದಾನ ಚಿಂತಾಮಣಿಯೊಳ್ ಸಮಯಿಸಿದಳ್. ಅವಳು ಸಮರ್ಥಳಾಗಿದ್ರಿಂದ ಇದನ್ನ ರಚನೆ ಮಾಡಿದ್ಲು ಅಂತ ಹೇಳ್ತಾರೆ. ಎಷ್ಟು ಸೊಗಸಾಗಿದೆ. ಯಾರು ಕೂಡ ಇವಳ ಹಾಗೆ ಸಮಾನವಾಗಿ ನಿಂತು ಈ ರೀತಿಯಾಗಿ ರಚನೆ ಮಾಡಕ್ಕೆ ಸಾಧ್ಯ ಇಲ್ಲ, ದಾನ ಚಿಂತಾಮಣಿಗೆ ಅಂತ ಹೇಳಿ ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ. ಸಮಯಕ್ಕೆ ಪಂಚಶತಂ ಅಧಿಕಂ ಹಾಗೆ ಸಮಯಿಸಿದಳ್. ಸಹಸ್ರಕೂಟ ಸಹಸ್ರಾಶ್ರಮಂ ಸಮಯಿಸಲ್ ಆರ್ಗಂ ಸಮನೇ ದಾನ ಚಿಂತಾಮಣಿಯೊಳ್ ಅಂತ ಓದ್ಕೋಬೇಕು. ಆಗ ಇದರ ಅರ್ಥ ಗೊತ್ತಾಗುತ್ತೆ. ಸಮಯಕ್ಕೆ ಪಂಚಶತಂ ಅಧಿಕಮಾಗೆ ಸಮಯಿಸಿ ರಚಿಸಿದಳು ಅಥವಾ ನಿರ್ಮಾಣ ಮಾಡಿದ್ಲು. ಸಹಸ್ರಕೂಟ ಸಹಸ್ರ ಆಶ್ರಮಂ ಸಮಯಿಸಲ್, ಆ ರೀತಿ ನಿರ್ಮಾಣ ಮಾಡಲು, ಆರ್ಗಂ ಯಾರಿಗಾದರೂ ಗೊತ್ತಾಯ್ತಾ, ಸಮನೇ ದಾನ ಚಿಂತಾಮಣಿಯೊಳ್. ಆ ರೀತಿ ಯಾರಾದ್ರೂ ಸಮಯಿಸೋದಕ್ಕೆ ಅಥವಾ ರಚನೆ ಮಾಡಕ್ಕೆ, ನಿರ್ಮಾಣ ಮಾಡೋದಕ್ಕೆ ಸಮನೇ ದಾನ ಚಿಂತಾಮಣಿಯೊಳ್ ಆಗಲ್ಲ. ಆ ಕಾರಣಕ್ಕೆ ಅವಳು ಸಮಯಿಸಿದಳು, ಅವಳು ಅದನ್ನು ಮಾಡಿದ್ಲು ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ. ಉನ್ನತ ಕುಕುಟೇಶ್ವರ ಜಿನೇಶ್ವರನಂ ಜಿನಭಕ್ತೆ ಪೋಗಿ ಕಾಣ್ಬ ಅನ್ನೆಗಂ ಅನ್ನಮಂ ಬಿಸುಟು ಪರ್ವತಮಂ ಪರಿದು ಏರಿ ತಜ್ಜಿನಾಸನ್ನದೊಳ್ ಅತ್ತಿ ಮಬ್ಬೆಗೆ ಪಥಶ್ರಮಂ ಆದುದು ಅಕಾಲ ವೃಷ್ಟಿ ಆಯ್ತು ಎನ್ನದೋ ದೇವ ಭಕ್ತಿಗದು ಚೋದ್ಯಮೇ ಕೊಳ್ಳವೇ ಪುಷ್ಪವೃಷ್ಟಿಗಳ್. ಎಂತ ವಿಶೇಷವನ್ನ, ಪವಾಡವನ್ನ ರನ್ನ ಮಹಾಕವಿ ಅತ್ತಿಮಬ್ಬೆಗೆ ಕಟ್ಕೊಡ್ತಾ ಇದ್ದಾನೆ ನೋಡ್ರಿ. ಉನ್ನತ ಕುಕುಟೇಶ್ವರ ಜಿನೇಶ್ವರನಂ ಅಂತ. ಉನ್ನತ ಕುಕುಟೇಶ್ವರ ಜಿನೇಶ್ವರನಂ ಅಂತಂದ್ರೆ ಶ್ರವಣ ಬೆಳಗೊಳದಲ್ಲಿರುವಂತಹ ನಮ್ಮ ಗೊಮಟೇಶ್ವರನನ್ನ ನೋಡಾಕಿ ಅಂತ, ಅಥವಾ ಗೊಮಟೇಶ್ವರನ ನೋಡಾಕಿ ಅನ್ನುವಂಥ ಅರ್ಥನ ಇಟ್ಕೊಳ್ಳೋಣ. ಉನ್ನತ ಕುಕುಟೇಶ್ವರ ಜಿನೇಶ್ವರನಂ
ಜಿನಭಕ್ತೆಯಾದಂತಹ ನಮ್ಮ ಅತ್ತಿಮಬ್ಬೆ ಪೋಗಿ ಕಾಣ್ಬನ್ನೆಗಂ, ಹೋಗಿ ನೋಡುವವರೆಗೂ ಅನ್ನಮಂ ಬಿಸುಟು, ಆಹಾರವನ್ನ ಬಿಸುಟು ತ್ಯಜಿಸಿ ಪರ್ವತಮಂ, ಆ ಬೆಟ್ಟವನ್ನ ಹೇರುತ್ತೀನಿ ಅಂತೇಳಿ ಪರಿದು ಹೇರಿ ನಾನು ಅನ್ನ ಆಹಾರಗಳನ್ನ ಬಿಟ್ಟು ಆ ಉನ್ನತ ಕುಕಟೇಶ್ವರನ ಗೊಮಟೇಶ್ವರನನ್ನ ಕಾಣುವುದಕ್ಕೆ ಹೋಗುತ್ತೇನೆ ಅಂತ ಹೇಳಿ ಆ ಜಿನಭಕ್ತಿಯಾದಂಥ ನಮ್ಮ ಅತ್ತಿಮಬ್ಬೆ ಅನ್ನ ಆಹಾರಗಳನ್ನ ಬಿಟ್ಟು ಹಂಗೆ ಬೆಟ್ಟವನ್ನ ಹತ್ತಿ ಹೋಗ್ತಾ ಇರ್ಬೇಕಾದ್ರೆ ಪರ್ವತಮಂ ಪರಿದು ಏರಿ ಇನ್ನೇನು ಕಾಣಬೇಕು ಅಂತ ಹೇಳಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ತಜ್ಜಿನಾಸನದೊಳ್ ತಜ್ಜಿನ ಆಸನ್ನದೊಳ್ ಅಂದ್ರೆ ಆ ಜಿನನ ಸಮೀಪಕ್ಕೆ ಇನ್ನೇನು ಹೋಗಬೇಕು ಅಂತೇಳಿ ಏರ್ತಾ ಇರುವಂತ ಸಂದರ್ಭದಲ್ಲಿ ಅತ್ತಿಮಬ್ಬೆಗೆ ಪಥಶ್ರಮಂ ಆದುದು. ಆ ಅತ್ತಿಮಬ್ಬೆ ಹಂಗೆ ಏರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳಿಗೆ ತುಂಬಾ ಆಯಾಸ ಆಯ್ತು ಹೇಳ್ತಾ ಇರೋದು. ಆ ಆಯಾಸ ಆಯ್ತು ಅನ್ನೋ ಕಾರಣಕ್ಕೆ ಅತ್ತಿಮಬ್ಬೆಗೆ ಪಥಶ್ರಮಂ ಆದುದು. ದಾರಿಯಲ್ಲಿ ಹಂಗೆ ಆ ಬೆಟ್ಟವನ್ನು ಏರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಸುಸ್ತಾಯ್ತು, ಆಯಾಸ ಆಯ್ತು, ಅಕಾಲ ವೃಷ್ಟಿ ಆಯ್ತು. ಅಯ್ಯಯ್ಯೋ ಅತ್ತಿಮಬ್ಬೆ ಹಿಂಗಾಯ್ತಲ್ಲಪ್ಪ ಅಂತ ಹೇಳಿ ದೈವ ಕೃಪೆಯಿಂದ ಅಕಾಲ ವೃಷ್ಟಿ ಆಯ್ತು ಅಂತ ಹೇಳ್ತಾ ಇರೋದು. ಅಕಾಲ ವೃಷ್ಟಿ ಅಂತಂದ್ರೆ ಮಳೆಗಾಲವೇ ಅಲ್ಲ ಅದು, ಆದ್ರೆ ಮಳೆ ಆಯ್ತು ಅಂತ ಹೇಳ್ತಾ ಇರೋದು. ಕಾಲದಲ್ಲದ ಕಾಲದಲ್ಲಿ ಮಳೆ ಆಯ್ತು ಅಂತ ಹೇಳ್ತಾ ಇರೋದು. ಅಯ್ಯೋ ಈ ಸುಡು ಬಿಸಿಲಿನ ಕಾಲ ಮಳೆ ಆಗೋಯ್ತಲ್ರಿ, ಅಯ್ಯೋ ಇದೇನು ಆಶ್ಚರ್ಯ ಅನ್ನೋ ಹಾಗೆ ಆಶ್ಚರ್ಯ ಪಟ್ಟುಕೊಳ್ಳುವ ಹಾಗೆ ಮಳೆ ಆಯ್ತು. ಅದು ಯಾಕೆ ಅಂತಂದ್ರೆ ಆ ಗುಣಶೀಲೆಯಾದಂತಹ ಪುಣ್ಯವತಿಯಾದಂತಹ ಆ ಅತ್ತಿಮಬ್ಬೆಗೆ ಪಥಶ್ರಮ ಆಗಿತ್ತು. ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಆಯಾಸವಾಯಿತು ಅನ್ನೋ ಕಾರಣಕ್ಕೆ ಇದು ಅಕಾಲ ಮಳೆ ಆಯ್ತು ಅಂತ ಹೇಳ್ತಾ ಇರೋದು. ಆಗಾಗಿದ್ದನ್ನ ಆಯ್ತು ಎನ್ನೋದು, ಆ ರೀತಿ ಆಯ್ತು ಅನ್ನೋದನ್ನ ಏನು ಆಶ್ಚರ್ಯ ಉದ್ಗಾರ ಅಂತ ಅಗತ್ಯ ಇಲ್ಲ. ದೇವಭಕ್ತಿಗದು ಚೋದ್ಯಮೇ. ಅವಳು ಇರಿಸ್ಕೊಂಡಿರುವಂತ ಈ ದೇವ ಭಕ್ತಿಗೆ ಅದು ಅಚ್ಚರಿನ. ಹಂಗ್ ನೋಡಕ್ ಹೋದ್ರೆ ಕೊಳ್ಳವೇ ಪುಷ್ಪವೃಷ್ಟಿಗಳ್, ಮಳೆ ಆಗೋದಿರ್ಲಿ ಗೊತ್ತಾಯ್ತಾ, ಪುಷ್ಪವೃಷ್ಟಿಯೇ ಆಗಬೇಕಿತ್ತು. ಕೊಳ್ಳವೇ ಅಂದ್ರೆ ಬೀಳ್ಬೇಕಾಗಿತ್ತು, ಬೀಳುತ್ತದೆ. ಪುಷ್ಪವೃಷ್ಟಿಗಳ್ ಅಂತ ಹೇಳ್ತಾ ಇರೋದು ಯಾರು ನಮ್ಮ ಅತ್ತಿಮಬ್ಬೆಯ ವ್ಯಕ್ತಿತ್ವಕ್ಕೆ ಪುಷ್ಪವೃಷ್ಟಿಯೇ ಆಗುತ್ತದೆ. ಇನ್ನ ದೇವಭಕ್ತಿಗದು ಚೋದ್ಯಮೇ ಯಾವುದು ಅಂದ್ರೆ ಅಕಾಲ ವೃಷ್ಟಿ. ಅಕಾಲ ವೃಷ್ಟಿ ಆಯ್ತು ಎನ್ನೋದು, ಅಯ್ಯೋ ಅಕಾಲ ವೃಷ್ಟಿ ಆಯ್ತು ಅಂತ ನೀವೇನು ಅಚ್ಚರಿ ಪಡ್ಕೊಳ್ಬೇಕಾದಂತ ಅಗತ್ಯ ಇಲ್ಲಪ್ಪ. ಅದು ದೇವಭಕ್ತಿಗೆ ಅದು ಅಚ್ಚರಿ ಏನಲ್ಲ. ಆಗ ನೋಡೋಕೋದ್ರೆ ಕೊಳ್ಳವೇ ಪುಷ್ಪವೃಷ್ಟಿಯೇ ಆಗುತ್ತದೆ ಅವಳ ವ್ಯಕ್ತಿತ್ವಕ್ಕೆ ಅಂತ ಹೇಳ್ತಾ ಇರೋದು. ಪ್ರಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಗಿರ್ಲಿ, ಮುಂದಿನ ಭಾಗದಲ್ಲಿ ರನ್ನ ಮಹಾಕವಿ ದಾನ ಚಿಂತಾಮಣಿಯಾದಂಥ ಅತ್ತಿಮಬ್ಬೆಯ ಬಗ್ಗೆ ಯಾವೆಲ್ಲ ವಿಶೇಷವನ್ನ ಹೇಳ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.